ध्यायेदाजानुबाहुं धृतचरणधनुषं बद्धपद्मासनस्थं पीतं वासो वसानं नवकमलदलस्पर्धिनेत्रं प्रसन्नं वामाङ्कारूढसीतामुखकमलगदलोचनं नीलताडं नानालङ्कारदीप्तं ददतमूलकामण्डलं रामचन्द्रं नान्या स्पृहा रघुपते हृदयेष्मदीये सत्यं वदामि च भवान् अखिलान्तरात्मा भक्तिं प्रयच्छ रघुपुङ्गव निर्भरां मे कामादिदोषरहितं कुरु मानसञ्चितम् अतुलितबलधामं हेमशैलाभदेहं दनुजवनकुशां ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि निधये सर्वविद्यानां विजये भवरोगिणां गुरवे सर्वलोकानां दक्षिणामूर्तये नमः श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं विदेहापदे तालवोनि प्रपंच मुमुक्षु जनालाये अध्यात्मचर्चा करोमि बहुलोकजे मेलविति नमस्कार त्या ब्रह्मचैतन्य गोपी सद्गुरुनाथ महाराज की जय जय जय। ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಉಪನಿಷತ್ತುಗಳ ಸಾರಭೂತವಾಗಿರ್ತಕ್ಕಂಥ ಮತ್ತು ಆ ಉಪನಿಷತ್ ಕಾಲ ಮತ್ತು ಅದರ ಮುಂದಿನ ಕಾಲವನ್ನ ಸಮನ್ವಯಗೊಳಿಸುವಂತ ಮತ್ತು ನಮ್ಮ ನಿತ್ಯ ಜೀವನಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ಸುಲಭವಾಗಿ ತಿಳಿಯುವಂತಹ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಒಂದು ಮಹತ್ವಪೂರ್ಣವಾದ ವಿಚಾರ ಏನು ಹೇಳ್ತಾರೆ ಅಂದರೆ ಕರ್ಮ ಸಿದ್ಧಾಂತವನ್ನು ಹೇಳುವಾಗ ಹೇಳ್ತಾರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡದ ಯಾರಿಗೂ ಒಂದು ಕ್ಷಣ ಇಲ್ಲಿ ಬರಂಗಿಲ್ಲ. ಕರ್ಮ ಮಾಡದನೆ ಏನಾದರೂ ಒಂದು ಕೆಲಸ ಮಾಡೋದಿಲ್ಲ ಯಾರಿಗೂ ಇರ್ಲಿಲ್ಲ. ಕರ್ಮ ಅನ್ನುವಂತಹ ನಮ್ಮ ಜೀವನದ ಒಂದು ಅವಿಭಾಜ್ಯ ಘಟಕ ಆಗಿರ್ತದೆ. ನಮಗೆ ತಿಳಿಲಿಕ್ಕೆ ಹತ್ತಾಗಿಲ್ಲ. ಇವತ್ತಿನವರೆಗೂ ನಾವು ನಿರಂತರವಾಗಿ ಅದರೊಳಗೆ ತತ್ಪರ ಇದ್ದೀವಿ ಅಂದ್ರೆ ಕರ್ಮ ಮಾಡೋದು. ಸುಮ್ಮನೆ ಕೂಡ್ಲಿಕ್ಕೆ ಆಗೋದೇ ಇಲ್ಲ. ಒಂದು 10 ನಿಮಿಷ ಸುಮ್ಮನೆ ಕೂಡ್ರಿ ಅಂದ್ರೆ ಶಕ್ತಿ ಇಲ್ಲ. ಈಚೆ ಕಡೆ ಬಾಜು ಒಂದು ಸ್ವಲ್ಪ ಕೂತಿ ಈಚೆ ಕಡೆ ಬಾಜು ಕೂಡೋದು. ಒಂದು ಸಾಲ ಕೇಳಿದ್ರು ಮಾಸ್ತರ್, ಜಗತ್ತಿನೊಳಗಿನ ಆಶ್ಚರ್ಯ ಏನು ಅಂತ. ಅರ್ಥಾತ್ ಮಾತಾಡೋದ ಸುಮ್ ಕೊಡೋದು ಅಂತ ಅಲ್ಲ, ಕರ್ಮ ಮಾಡದೆ ಸುಮ್ ಕೊಡೋದು. ಅದ್ರೊಳಗೆ ಮಾತೂ ಒಂದು ಕರ್ಮ. ಜಗತ್ತಿನೊಳಗೆ ಆಶ್ಚರ್ಯ ಏನು ಅಂತ ತಾಜ್ ಮಹಲ್ ಅದು ಇದು ಅಂತೆಲ್ಲ ಹೇಳಿದ್ರು. ಒಂದು ಹುಡುಗ ಹೇಳಿದ, ಕೇಳ್ತೀನಿ ಕೇಳಪ್ಪ,
ಒಂದು ಕೋಣೆಯಲ್ಲಿ 10 ಜನ ಹೆಣ್ಣು ಮಕ್ಕಳು 10 ನಿಮಿಷ ಸುಮ್ಮನೆ ಕುಳಿತಿದ್ದರು. ಜಗತ್ತಿನ ಆಶ್ಚರ್ಯ ವಿಶ್ವಾಸ. ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಗೆ ಕರ್ಮ ಅಂತ ಇಲ್ಲಿಕ್ಕಾಗ ಅದು ಉದ್ದೇಶ ಕಿವಿಕ್ಷನ್ ಕರ್ಮ ಕರ್ಮತಿ. ನಾವು ಯಾಕೆ ಇಷ್ಟೊಂದು ಹರ್ಪಡಿಸ್ತಾ ಇದ್ವಿ? ಪಾಪ ಇನ್ನೂ 2.5 ವರ್ಷ ಆಗಿರಂಗೆ ಮಕ್ಕಳಿಗೆ ನಮ್ಮ ಕಡೆ ತಗೊಂಡ್ಬರ್ತಾರೆ ಅಕ್ಷರಾಭ್ಯಾಸ ಮಾಡೋದು. ನಾನು ಇನ್ನೂ 2 ವರ್ಷ ಆಡ್ಕೊಂಡು ಇರ್ಕೋಲ್ವಾಗ ಎಷ್ಟು ಅಂಶ ನೋಡಿ. ಅವನೊಬ್ಬರು ಕೇಳಿದ್ರು, ಜಗತ್ತಿನೊಳಗೆ ಇಷ್ಟೊಂದು ಶಿಕ್ಷಣಕ್ಕೆ ಯಾಕೆ ಮಹತ್ವ ಬಂತು? ಜಗತ್ತಿನೊಳಗ ಶಿಕ್ಷಣಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಬಂತು? ಈಗ ನಾವು ನೋಡ್ತೀವಿ ಎಷ್ಟು ಶಿಕ್ಷಣ ಶಿಕ್ಷಣ ಶಿಕ್ಷಣ. ಎಲ್ಲ ತಾಯಂದರಿಗೆ, ವಿಶೇಷತಃ ತಂದೆಗೆ, ತಾಯಿಗೆ ತಮ್ಮ ಮಕ್ಕಳನ್ನು ಬಹಳ ಕಲಿಸ್ಬೇಕು, ಬಹಳ ಶಾಲೆ. ಎಂತೆಂಥ ಡೊನೇಷನ್ನು, ಎಂತೆಂಥ ಅಡ್ಮಿಷನ್ನು. ನಮ್ಗೆ ಆಶ್ಚರ್ಯ ಆಗಿ ಹೋಗ್ತದೆ. ಕೋಟಿಗಟ್ಟಲೆ ಡೊನೇಷನ್. ನಾವಲ್ಲಿ ಮುಂಬೈಗೆ ಹೋದಾಗ ಅಲ್ಲಿ ಇರ್ತೀವಿ, ಗೋರೆಗಾಂವದಲ್ಲಿ ಡಾಕ್ಟರ್ ದಫ್ತರ್ದಾರ್ ಅಂತ ಒಬ್ಬನ ಇರ್ತೀವಿ. ಪಕ್ಕದಲ್ಲೇ ಒಂದು ಸಾಲ ಇದೆ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಬೈತಿದ್ರು, ನಾವು ಏನು ಹೊಟ್ಟಲ್ಲಿ ಓಬೇರಾಯಿ ಆಗಿಲ್ಲ. ನಮ್ಗೆ ಅವಾಗಿಂದ ಮನಸ್ಸಿಗೆ ಓಬೇರಾಯಿ ಯಾರು? ಅಲ್ಲಿ ಮುಂಬೈಗೆ ಹೋಗಾಕ ಬರ್ತಾ ಇತ್ತು. ಓಬೇರಾಯ್ ಇಂಟರ್ನ್ಯಾಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ 14 ಅಂತಸ್ತಿಂದ ಅದೇನು ಬಿಲ್ಡಿಂಗ್ ಇದೆ. ನಮ್ಗೆ ಆಶ್ಚರ್ಯ ಆಯ್ತು. ಏನು ಅಂದ್ರೆ ಅಲ್ಲಿ ಬರೋ ಹುಡುಗರು ಈ ಇನ್ನೋವಾ ದೊಡ್ಡ ದೊಡ್ಡ ಕಿಮ್ಮತ್ತಿನ ಕಾರ್ ಇರ್ತಾವಲ್ಲ, ಕಾರ್ನಾಗ ಬರ್ತೀವಿ. ಅವ್ರು ಡ್ರೈವರ್ ಆ ಮಕ್ಕಳನ್ನ ಒಳಗೆ ಕಳಿಸಿ ಆ ಕಾರ್ನಾಗ ಕೂರ್ಬೇಕು. ಮಕ್ಕಳಿಗೆ ಆ ಹುಡುಗರು ಬಂದ ಒಳಗೆ ಅವ್ರ ಮನೆಗೆ ಕರ್ಕೊಂಡು ಇಷ್ಟಕ್ಕಾಗಿ ಒಂದು ಕಾರ್. ನಮಗಷ್ಟು ಇಂಥ ಸಾಲಿ ಒಳಗೆ ಡೊನೇಷನ್ ಏನಿರ್ಬೋದು, ಅಡ್ಮಿಷನ್ ಫೀ ಎಷ್ಟಿರ್ಬೋದು. ಒಂದು ದಿವಸ ಒಳಗೆ ಹೋಗಿ ಕೇಳಿದ್ವಿ, ಅಲ್ಲಿ LKG ಅಡ್ಮಿಷನ್ ಫೀ ಎಷ್ಟು, ಡೊನೇಷನ್ ಎಷ್ಟು, ಅಡ್ಮಿಷನ್. ಅವ್ರು ಹೇಳಿದ್ರು ಇಲ್ಲಿ LKGಗೆ 11 ಲಕ್ಷ ರೂಪಾಯಿ ಡೊನೇಷನ್. ಏನು ಎಷ್ಟು ಶಿಕ್ಷಣ ತರಬೇಕು? ಯಾಕೆ ಇಷ್ಟೊಂದು ನಮಗೆ ಶಿಕ್ಷಣಕ್ಕೆ ಮಹತ್ವ ಬಂದದ? ನಾವು ಸಣ್ಣವರಿದ್ದಾಗ ನಮ್ಮ ಮನೆ ಮುಂದೆ ಸಾಲಿ ಯಾದವಾಡದಲ್ಲಿದ್ವಿ. ನಮ್ಮ ತಂದೆಯವರ ಮಾಸ್ತರು. ನಮ್ಮ ತಂದೆಯವರು ನಾವು 5 ಮಂದಿ ಗಂಡಸ ಮಕ್ಕಳು. ನಮ್ದು ಒಬ್ಬರದು ಕ್ಲಾಸ್ ತಗೋತಿದ್ದಿಲ್ಲ. ಅವರು 2 ತಂಗಿ ಅಂದರು. ಅವರು ಹೆಣ್ಣತಾಳಿ ಬೇರೆ ಇದ್ರು. ಮಂದಿ ಕೇಳ, ಏನ್ರಿ ಮಾಸ್ತರ್ ನಿಮ್ಮ ಮಕ್ಕಳ ಕ್ಲಾಸ್ ತಗೋದೇ ಇಲ್ಲ? ನಮ್ಮ ತಂದೆಯವರು ಹೇಳಬೇಕು, ಮುಂಚೆ ಶಾಲೆಗೆ ಬರಂಗಿಲ್ಲ, 4 ಕ್ಲಾಸ್ ತಗೊಂಡ್ರಂತೂ ಒಟ್ಟ ಬರಂಗಿಲ್ಲ. ಶಾಲೆಗೆ ಹೋಗೋದು, ಪಾಟಿ ಚೀಲ ಇಟ್ಟು ಬರುವುದು, ಆಡ್ಲಿಕ್ಕೆ ಹೋಗೋದು, 10 ಹೊರಡ್ಕೊಳ್ಳೆ ತಗೊಂಡು ಮನೆಗೆ ಹೋಗೋದು. ನಮ್ಮ ತಾಯಿ ಇರಬೇಕು, ನಮ್ಮಮ್ಮ ಸಂಧಿನಾಗ ಒಂದು ಕಂದಿ ಇಟ್ಕೊಂಡು ಕೂತಾಳೆ. 2 ಅಕ್ಷರ ಏನು ಏನಾದ್ರೆ ನಮ್ಮ ತಂದೆಯವರು ಅನ್ಬೇಕು, ಮುಂಜಾನೆ ಸಂತಂಗ ಹೇಳಿ ನನ್ನ ಮನ್ಯಾಗೂ ಅದನ್ನ ಮಾಡಿದ್ರೆ ಹೋಗಕ್ಕ ಹೊತ್ತು ಹಣೆ ಬಾರ ಇದ್ದಂಗೆ ಆಗ್ತದೆ. ಹೋಗಲ್ಲ ನಮ್ದು ಯಾರಿಗೂ ಹಣೆ ಬಾರ ಕೆಟ್ಟ ಆಗಲಿಲ್ಲ. ಯಾಕೆ ಇಷ್ಟೊಂದು ಶಿಕ್ಷಣಕ್ಕೆ ಮಹತ್ವ? ಇದಕ್ಕೆ ಒಂದೇ ಒಂದು ಕಾರಣ. ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದ್ರೆ, ನಮಗೆ ಇವತ್ತು ವಸ್ತುಗಳೇ ಸುಖದ ಸಾಧನೆ ಅಂತ. ವಸ್ತು ಬಿಟ್ಟರೆ ಸುಖ ಇಲ್ಲ. ಮಂದಿ ಒಳಗೆ ಎಲ್ಲ ವಸ್ತುಗಳು ತಂತಂದು ತುಂಬಿಟ್ಕೊಂಡು ಅದು ದೊಡ್ಡ ಒಂದು ಅಂಗಡಿ, ಏನು ದೊಡ್ಡದು ಪ್ರೆಸ್ಟೀಜ್ ಅದು. ಬೆಳಗಾವದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹೋಗ್ತಿದ್ರು ಗಂಡ ಹೆಂಡತಿ. ಒಂದು ಸಿಬ್ಬರು ಜಗಳಾಡ್ಲಿಕ್ಕೆ ಗಂಡ ಹೆಂಡತಿ ಜಗಳಾಡೋದೇನು ವಿಶೇಷ ಅಂದ್ರೆ ಆ ದೈನಂದಿನ ರೂಟೀನ್ ಒಳಗೆ ಬರ್ತದೆ, ಡೈಲಿ ರೂಟೀನ್ ಒಳಗೆ.
ನಾನು ಸರ್ ಒಳಗೆ ಹೋಗಿ ಯಾಕೆ ಹೇಳಿ ನೋಡಿ, ನಾನು ಎರಡು ಸಲ ಹೇಳಿ ಒಂದು ಶೋಕೇಸ್ ತಗೊಂಬಂದು ತರಂಗಿಲ್ಲ, ಗಂಡಲ್ಲ ಅವ್ರಿಗೆ ಎರಡು ಕೋಟಿ ಮನೆ ಇಟ್ಟಿದ್ದ ಜಾಗ ಎಲ್ಲಿ ತಂದೆ ನಾನು ಅಂತ ಅದಕ್ಕೆ ಎಲ್ಲಿ ಇಟ್ಕೊಳಕ್ ನೀನು, ನಾ ಎಲ್ಲರೂ ಇಟ್ಕೊಳ್ತೀನಿ, ಒಂದು ಮನೆ ಶೋಕೇಸ್ ಬೇಕು. ಮೊನ್ನೆ ಒಂದು ಕಡೆ ಪ್ರವಚನದಲ್ಲಿ ಹೇಳಿದೆ, ಕಂದಾಪಟ್ಟಿ ದುಡ್ಡು ಕೊಟ್ಟು ಆ ಶೋಕೇಸ್ ತರ್ತೀರಿ, ಅದ ಬರೀ ಬಾಂಬೆ ಕಪ್ಪು ಬಸಿ ಗ್ಲಾಸು ಮತ್ತೇನಿರ್ಬೇಕ್ರಿ, ಜ್ಞಾನೇಶ್ವರಿ ದಾಸಬೋಧ ರಾಮಾಯಣ ಇರಲಿ ಮಹಾಭಾರತ ಇರಲಿ ಬಂದವ್ರಿಗೆ ಆ ಶೋಕೇಸ್ ಪ್ರದಕ್ಷಿಣೆ ಹಾಕಬೇಕು, ನಮಸ್ಕಾರ ಮಾಡ್ಬೇಕಂತ ಅನಿಸುವಂತ ಮಾಡಿ. ಅದು ತುಂಬಾ ಬರೀ ಕೆಲಸಕ್ಕೆ ಬಾ ಸಣ್ಣ ನೋಡ್ರೆ ಆಟದ ಸಾಮಾನು ಇಟ್ಬಿಟ್ರೆ ತಿಳ್ಕೊಳ್ತಾರೆ. ಅದರೊಳಗೆ ಇವತ್ತು ನೋಡಿದ್ರೆ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ, ಕೆಲಸಕ್ಕೆ ಬಾರದೇ ಇರೋ ಕಿಮ್ಮತ್ತಿನ ವಸ್ತು ತಂತಂದು ಮನ್ಯಾಗ ತುಂಬಿಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಡೆಕೋರೇಷನ್. ಎಷ್ಟರೇ ನಮ್ಮ ತಲೆ ಭ್ರಮಿಷ್ಠ ಆಗಿದೆ. ವಸ್ತು ಬೇಕು ಬಂತುಂಬ ದಿನ ಮಾಲ್ಗೆ ಹೋಗೋದು, ಅದು ಬ್ಯಾಗ್ ತುಂಬಾ ತುಂಬಿಕೊಂಡು ಬಂದು ಮನೆಯಾಗಿ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಕ್ತಿನ ಚಾಪಿ ಮೇಲೆ ಗರ್ಭದಲ್ಲಿ ಇದ್ದಂಥದನು ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿನ ಬೇಕಾದ ರಸ್ತೆ ಮ್ಯಾಲ ಘಟಾರ ಮಂತ್ರಿ ನಿಂತು ತಿಂದು ಫೋನ್ ಗಾಡಿ ಮೇಲೆ ಓಡಾಡಿದ್ರು ನಿಂತು ಅನ್ನುವಂಥ ದರಿದ್ರ ಯಾರು? ನಮ್ಮ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತದೆ? ಶಂಕರಾಚಾರ್ಯ ಏನು ಮೂಲಂ ತರೋ ಕೇವಲ ಆಶ್ರಯ ಅಂತ ಭಿಕ್ಷಾನ್ನ ಮಾತ್ರೇಣ ತುಷ್ಟಿಮಂತ ವೇದಾಂತ ವಾಕ್ಯೇಶು ಸದಾ ನಮಂತ ಕೌಪೀನಮಂತ ಖಲು ಭಾಗ್ಯವಂತ. ಗಿಡದ ಕೆಳ ಕೂತಾನೆ ಮೂಲಂ ತರೋ ಕೇವಲ ಆಶ್ರಯ ಅಂತ. ಮೊನ್ನೆ ನರೇಗಾದಿಗೆ ಹುಚ್ಚೀರಪ್ಪ ಅದನ್ನ ಜಾತ್ರೆಗೆ ಹೋಗಿದ್ವಿ, ಅದು ಸಭಾದಲ್ಲಿ ಪ್ರವಚನ ಮಾಡಿ ಬಂದ್ವಿ. ಒಂದು ದಿವಸ ಶೃಂಗೇರಿ ಮಠದ ನರಸಿಂಹ ಭಾರತಿ ಸ್ವಾಮಿಗಳು ಆ ದೊಡ್ಡ ಸತ್ಪುರುಷರು, ಅಭಿನವ ಸಚ್ಚಿದಾನಂದ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಆ ನರೇಗಲ್ ಹತ್ತು ರಸ್ತೆಯಿಂದ ಹೊರಟಿದ್ರು. ಆ ಕೋಡಿಕೊಪ್ಪ ಅಂತ ಊರದು, ಅಲ್ಲಿ ಅವರು ಹೊಂಟಾಗ ನರೇಗಲ್ ಬ್ರಾಹ್ಮಣರೆಲ್ಲರೂ ಕೈಯಾಗಿ ಕಾಯಿ ಹಿಡ್ಕೊಂಡು ಹೋಗಿ ನಮಸ್ಕಾರ ಮಾಡಬೇಕು ಅಂತ ಹೋದ್ರು. ಮಹಿಳೆಯರಾಗಿಂದ ಹೇಳಿದ್ರು, ಎಲ್ಲರೂ ನಮಗೆ ಕರ್ಮ ಪರ್ಯಾದನೆ ನತ್ಯಾಗೆ ನೈಕೆ. ನಾವು ಸ್ವಾಮಿಗಳಿಗೆ ಹೇಳ್ಬಿಡ್ತೀವಿ, ಅದು ನಮಗದ, ಅದು ತ್ಯಾಗೇ ನೈಕೆ ಅಮೃತತ್ವ ಮಹಾನಸು ಅನ್ನೋದು ನಮಗೆ ಹೇಳ್ಕೋಬೇಕು. ನಾವು ಸ್ವಾಮಿಗಳು ಬಂದ್ರೆ ಅವ್ರದ್ದು ಅವ್ರಿಗೆ ಹಾಕಿ ಕಳಿಸ್ಬಿಡ್ತೀವಿ. ಎಲ್ಲ ಹೇಳಿ ನಮಸ್ಕಾರ ಮಾಡಿದ್ರು. ಸ್ವಾಮಿಗಳು ಯಾವ ಊರು? ನರೇಗಲ್ಗೆ. ಎಷ್ಟು ಜನ ಬ್ರಾಹ್ಮಣರು ಬಂದೆ ಅಂತೆಲ್ಲ ಕೇಳಿದ್ರು. ಆಮೇಲೆ ಹಿಂಗ ಬಾಳಿದ್ರು. ಆ ಮನುಷ್ಯ ಯಾರು? ಅವನೇ ಹುಚ್ಚಿ ಹಿರಿಯಾಗಿ ಭ್ರಷ್ಟ ಆಗ್ಯಾನ್ರಿ. ಹಸಿ ಮಾಂಸ ತಿಂತಾನೆ, ಸೆರೆ ಕುಡಿತಾನೆ, ಸ್ಮಶಾನದಾಗಿರ್ತಾನೆ, ಗಿಡದ ಬುಡಕ್ ಸೈ ಕೂಡುವುದಿಲ್ಲ, ನೆರಳು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ. ಸ್ವಾಮಿ ಅವನ ಕಡೆಗೆ ಮಾಡಿದ್ರು. ಸಂವಿಧಾನ ಆ ಕಡೆ ಹೋಗ್ಬಾರ್ದು, ಅವನು ಭ್ರಷ್ಟಿದ್ದ. ಅದು ಸುಮ್ಮನೆ ಹೋದ್ರೆ ಅವನು ಕೇಳಿದ್ರು. ಅವ ಹತ್ತಾಗ ಇವ್ರ ಕಡೆ ಬಂದು ಮಾಡಿ ಹತ್ತಾಗ ಮಾಡಿ ಕೂತಿದ್ರು. चाह गई चिंता मिटी मनवा बेपरवा, जिसको कछु न चाहिए वो नर शाहन शाह. ಯಾವನಿಗೇನೂ ಬೇಕಾಗಿಲ್ಲ, ಅವನು ಸಮ್ರಾಟ್. 24 ತಾಸು ನನಗೆ ಬೇಕು 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 ಭಿಕಾರಿ ತಂದ ತಕ್ಷಣ. ಮಹಾರಾಜ ಹೇಳಿದ್ರು, ಬೇಕು ಬೇಕು ಅನ್ಸೋದು ಭಿಕಾರಿ ತಂದ ತಕ್ಷಣ, ಸಾಕು ಸಾಕು ಅನ್ಸೋದು ಖರೆ ಶ್ರೀಮಂತಿಲ್ಲ. ಅಂತಿಮೇಲೆ ಒಮ್ಮೆಲೆ ಬಾಯಿಗೆ ಸಾಕು ಭಗವಂತ, ನೀನು ನಮಗೆ ಸಾಕಷ್ಟು ಕೊಟ್ಟಿದ್ದಿ, ಇದ್ದದ್ರೊಳಗೆ ಆಯುಷ್ಯ ತುಂಬಾ ಸಮಾಧಾನ ಇರ್ತೀವಿ, ನಮಗೆ ಹೆಚ್ಚಿಗೆ ಬೇಡ. ಹೆಬ್ಬಳ್ಳಿ ಬರ್ತಂತಾರೆ. ಮೊದಲೇದೇನು ಅಂದ್ರೆ ಏನು ಒಟ್ಟು ಸಮಾಧಾನ.
ಯಾಕ್ರಿ ಮನ್ಯಾಗ ಅಷ್ಟು ಕಿರಿಕಿರಿ, ಎಷ್ಟು ಗಳಿಸ್ತಾರೆ, ದುಡ್ಡು ಕೈಯಾಗ ನಿಂದ್ರಾಗಿರ್ತದೆ. ನಾ ಹೇಳಿದೆ ಅದು ಹರ್ಕೋತ ಹೋಗುದ ಚಲೋ ರೀ. ಬಹಳಷ್ಟು ನಿಂದ್ರಲಿಕ್ಕೆ ಹತ್ತೀವಿ ಅಂದ್ರೆ ನಾವೇ ತೂತು ಬಿದ್ದು ನೀರು ಬರ್ಲಿಕ್ಕೆ ಹತ್ತಿ ಅಂದ್ರೆ ಆ ನೀರು ಹೊರಗೆ ಬರೀಕ್ ಚಲೋ ಅಲ್ಲೇನ್ರಿ? ಬರ್ಲಿ ಬರ್ಲಿ ನಾವು ತುಂಬಲಿ ಅಂದ್ರೆ ನಾವು ಕೂಡ ಹೋಗ್ಬಿಡ್ತೇವೆ. ಅವನು ಕೇಳಿದ್ರು ಯಾಕ ನೀವು? ಅವ ಏನ್ ಹೇಳಿದ್ರಿ? ಒಂದೊಂದು ವಾಕ್ಯ ಇತ್ತು. ಯಾವ್ದು ಹೌದೋ ಅದಲ್ಲ, ಯಾವ್ದು ಅಲ್ಲೋ ಅದು ಹೌದು ನರಿ ಅಂದ ಸ್ವಾಮಿಗಳಿಗೆ, ಜಗದ್ಗುರುಗಳಿಗೆ. ಆದ್ರೆ ಸಿಟ್ಟು ಬಂದಿದ್ದು ಬೇಜಾರಾಗಿಲ್ಲ. ಮತ್ತೊಂದು ಸಲ ಕೇಳು, ಇದು ಹೆಸರೇನಪ್ಪ? ಯಾವ್ದು ಹೌದು ಅದಲ್ಲ, ಯಾವ್ದು ಅಲ್ಲೋ ಅದು ಹೌದು ನರಿ. ಸ್ವಾಮಿಗಳು ತಿರುಗಿ ಬಂದು ಕೇಳಿದ್ರು, ಅವನಿಗೆ ಮನಿ ಮಾಲಿನ ಹುಚ್ಚಿಲ್ಲ, ನಿಮಗದ. ಅವನಿಗೆ ಹೆಂಡತಿ ಮಕ್ಕಳು ಹುಚ್ಚಿಲ್ಲ, ನಿಮಗದ. ನಿಮಗೆ ದುಡ್ಡು ದುಡ್ಡಾಗಿ ಹುಚ್ಚದ, ಅವನಿಗಿಲ್ಲದ. ಮಾನ ಮರ್ಯಾದೆ ಹುಚ್ಚದ, ಅವನಿಗಿಲ್ಲದ. ಮಳಿ ಗಾಳಿ ಚಳಿ ಇದರದ್ದು ಏನದ ಅಂದ್ರೆ ನಿಮಗೆ ಅದರದ್ದು ಇದು ಇದೆ, ಅದ್ರ ದುಃಖದ ಅವನಿಗಿಲ್ಲ. ಹುಚ್ಚಾವಲ್ಲ, ನೀವಿದ್ದೀರಿ. ಅವತ್ತಿಂದ ಹುಚ್ಚೇನಪ್ಪ ಅಂತ ಜಾತ್ರೆ ಶುರುವಾಗ ನಾವು ಹುಚ್ಚರಾಗಿ ಕೂತೀವಿ. यह दुनिया एक पागल खाना है, यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल है, कोई काम के लिए पागल है तो कोई कांचन के लिए पागल है. विरले ही ऐसे हैं जो भगवान के लिए पागल. ಭಗವಂತನು ಹುಚ್ಚಿಲ್ಲ. ಮಹಾರಾಜ ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಭಗವಂತನು ಹುಚ್ಚಿರತಕ್ಕಂಥ ಒಬ್ಬ ಮನುಷ್ಯ ಹುಟ್ಟಿ ಬೆಳೆದ ಅಂತಂದ್ರೆ ಆ ಸಮಾಜ ಶತಮಾನಗಳವರೆಗೂ ಧನ್ಯ ಹೋಗ್ತದೆ. ಇವತ್ತು ನಮ್ಮ ಶಿಕ್ಷಣದ ಉದ್ದೇಶ ಏನು ಅಂದ್ರೆ ವಸ್ತು ಬೇಕು. ವಸ್ತು ಇಂಥ ಅಲೆ ಬಿದ್ದಾಗ ಎಲ್ಲಿ ಬಡ ಬಡ ಅಂಗಡಿಯಾಗ ಹೋಗಿ ತುಂಬಿಕೊಂಡು ಬಂದು ಕೇಳ್ತಾರೆ, ವಸ್ತು ಏನ್ ಬೇಕು? ದುಡ್ಡು ಬೇಕು. ಇವತ್ತು ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಏನಂದ್ರೆ ದುಡ್ಡು ಗಳಿಸು ಬಿಟ್ಟು ಬೇರೆ ಏನೂ ಇಲ್ಲ. ಯಾವ ಶಾಲೆ ಒಳಗೂ ಯಾವ ಯೂನಿವರ್ಸಿಟಿ ಒಳಗೂ LKG ಹಿಡ್ಕೊಂಡು ಮುಂದೆ MBBS MDನೋ MS ತನಕನೂ ಒಂದು ಪಿರಿಯಡ್ ಎದರಿಲ್ಲ ಅಂದ್ರೆ ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದ್ರೂ ಇಲ್ಲ. ಇವತ್ತು ನಾವು ತಿಳ್ಕೊಂಡ್ಬಿಟ್ಟಿವಿ, ಬಹಳಷ್ಟು ಮುಂದುವರೆದಿದೆ. ಮನುಷ್ಯ ತನ್ನ ಬುದ್ಧಿಶಕ್ತಿಯಲ್ಲಿ ಹೊರಗಿನ ಪ್ರಪಂಚದಲ್ಲಿ ಕೇಂದ್ರೀಕರಿಸಿ ಅದರಿಂದ ತನಗೆ ಬೇಕಾಗಿರ್ತಕ್ಕಂತಹ ಸುಖೋಪ ಸಾಧನೆಗಳನ್ನ ನಿರ್ಮಾಣ ಮಾಡಿಕೊಳ್ಳೋದ್ರಲ್ಲಿ ಬಹಳ ದೊಡ್ಡ ಪುರುಷಾರ್ಥದ ಲಕ್ಷ್ಯಗಳು. ಇದರೊಳಗಿಂದ ಯಾವ ಪ್ರಶ್ನೆನೂ ಬಗ್ಗೆ, ಇದರೊಳಗಿಂದ ಯಾವುದೇ ರೀತಿಯಾಗಿ ಸಮಾಧಾನ ಆಗಲಿಕ್ಕೆ. ಆದ್ರಿಂದ ಎಷ್ಟರ ವ್ಯಸ್ತ ಇದ್ದೀವಿ. ಮಣ್ಣೊಬ್ಬರು ಅಂದ್ರು, ನಮ್ಮ ಅಪ್ಪನ ಶ್ರಾದ್ದ ಇರ್ತೀರಿ, ನಮಗೆ ರಜಾನ ಕೊಡಲಿಲ್ಲ. ಆಫೀಸ್ನಾಗ ರಜಾ ಕೊಡಲಿಲ್ಲ, ಅಪ್ಪನ ಶ್ರಾದ್ದ ಇವರೇ ಎಲ್ಲಿ ಅಂತ ಇದನ್ನ ಮಾಡ್ತಾರೆ. ಅಪ್ಪ ಅಮ್ಮಗಳು ಶ್ರಾದ್ದವನ್ನು ಎಲ್ಲರೂ ಯಾವ್ದಾರ ರಾಘವೇಶ್ವಾಮಿ ಮಠದಾಗ ಯಾವುದೋ ಒಂದು ಮಠದಾಗ ಹೋಗಿ ಒಂದು 500 ರೂಪಾಯಿ ಶ್ರಾದ್ದ ಯಾವ ಅಪ್ಪನ ಮನ್ಯಾಗ ಇದ್ದಾರೋ, ಯಾವ ಅಪ್ಪನ ಶ್ರೀಮಂತಿ ಅನುಭವಿಸ್ತೀವೋ ಆ ಅಪ್ಪನ ಶ್ರಾದ್ದ ಮಾಡಲಿಕ್ಕೆ ನಮಗೇನಿಲ್ಲ ಅಂದ್ರೆ ಶ್ರದ್ಧಾ ಇಲ್ಲ. ಯಾವ್ದೋ ಒಂದು ಮಠದಾಗ ಹೋಗಿ ಶ್ರಾದ್ದ ಮಾಡ್ಕೊಂಡ್ ಬಂದ್ಬಿಟ್ಟಿವಲ್ಲ, ಧರ್ಮ ಇರಲಿಲ್ಲ. ನಮ್ಮ ಮುಂಜಾನೆ ಒಂದು ಉದಾಹರಣೆ ಹೇಳಿ, ನಿನ್ನೆ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಆ ಪಂಡಿತರ ಜೊತೆಗೆ ಮಾತಾಡ್ಕೊಂತ ಅರ್ಥಾತ್ ಏನು ಅಂದ್ರೆ ಆ ಘನಪಾಠಿಗಳ ಜೊತೆ ಮಾತಾಡ್ತಾ ಹೇಳಿದ್ರು. ಈ ಘನಪಾಠಿಗಳು ಹೇಳಿದ್ರು, ನಮ್ಮ ಬಹಳ ಸುಖವಾಗಿದ್ದ ನೋಡ್ರಿ, ಅಗದಿ ಬಹಳ ಸಮಾಧಾನ ಇತ್ತು, ನಮ್ಗೆ ಸುಖ ಇಲ್ಲ. ಸ್ವಾಮಿಗಳಂದ್ರು,
ಅಲ್ಲಿ ಅವ್ರು ಎಂಥ ಮನೆಯಾಗಿ ಇರ್ತಿದ್ರು, ಒಂದು ಮಣ್ಣಿನ ಮನೆಯಾಗಿ ಇರ್ತಿದ್ರು. ನೀವು ಇವತ್ತು 3 ಅಂತಸ್ತಿನ ಆಲಿಶಾನ್ ಮನೆಗಳಾದದ್ದು. ಅವರು ಬಟ್ಟೆ ಹೆಂಗಿತ್ತು, ಒಂದು ದಪ್ಪದ ಧೋತ್ರ ಒಂದು ಉಪನ್ನ ಹೊತ್ಕೊಂಡು ಅವರನ್ನು ಬಟ್ಟೆ ವಸ್ತ್ರದ ಮುಗಿತು. ಇವತ್ತಿನ ವಸ್ತುಗಳ ಬಗ್ಗೆ ಅಂತೂ ಹೇಳುವುದ ಪರಿಸ್ಥಿತಿ. ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ ಹಜಾರರು ಮತ್ತು ಶಿಲ್ಪಿಯಾರು ಮನುಷ್ಯನ ವ್ಯಕ್ತಿತ್ವ ತಯಾರು ಮಾಡ್ತಾರೆ. ಇವತ್ತು ಕಲಾವತಿ ಮನೆ ಬಂದಿದ್ವಿ, ಅಲ್ಬೂರು ಅವ್ರ ಮನೆಗೆ ಹೊರ ರಸ್ತೆಲ್ಲ ಗಾಡಿ ಒಳಗೆ ಇಳಿದ ಕೂಡಲೇ ಮುಂದೆ ನೋಡ್ತೀವಿ, ಸಲೂನ್ ಇರುತ್ತೆ, ಗಂಡಸರ ಸಲೂನು. ಅವ್ರು ದಾಡಿ ಎಷ್ಟು ನಮೂನಿ ದಾಡಿ ಕಟ್ ಮಾಡೋದು, ಎಷ್ಟು ನಮೂನಿ ಸುತ್ತು ಬೋಯಿಸ್ತಾರೆ. ಎಷ್ಟರೇ ನಮಗೆ ದೊಡ್ಡ ದೊಡ್ಡ ಡಿಗ್ರಿ ಆದವರು, ದೊಡ್ಡ ದೊಡ್ಡ ಸಾಹೇಬರು, ಕ್ಲಾಸ್ 1 ಆಫೀಸರ್ ಹೊಸೆ ಸುತ್ತು ಕಟ್ ಮಾಡ್ಕೊಂಡು ಮ್ಯಾಲ ಅವ್ರು ಪೂಜಾ ಹಿಂಗೆ ಮಾಡ್ಕೊಂಡು ಅದೇ ದೊಡ್ಡ ಗತಿಯ ಫ್ಯಾಷನ್. ಏನು ಹೆಣ್ಮಕ್ಳು ಮಾತಾಡಬಾರ್ದು, ಅಲ್ಲಿ ಮಾತು ಇರ್ತಾರೆ. ಎಷ್ಟರ ನಿಕೃಷ್ಟ ಭಾವಕ್ಕೆ ಬಂದರು, ಎಷ್ಟು ಸಾಮಾನ್ಯ ಮನಸ್ಥಿತಿ ಇರ್ಬಾರ್ದು. ಟೇಲರ್ಸ್ ಅವ್ರು ಹೊಲದದ್ದ ಫ್ಯಾಷನ್. ಅವ್ರು ಇತ್ಲಾಗೂ ಝೇಂಡಾ ಜೊತೆ ಹಿಂದೂ ಒಂದು ಝೇಂಡಾ, ಇತ್ಲಾಗ ಒಂದು ಝೇಂಡಾ, ಇತ್ಲಾಗ ಒಂದು ಝೇಂಡಾ ಇಂಥವು ಕ್ಲಾಕ್ ಇರ್ತಾವೆ ಅವು ಫ್ಯಾಷನ್ ಒಳಗೆ. ಎಷ್ಟರ ನಮ್ಮ ಸಂಸ್ಕೃತಿ ಎತ್ಲಾಗ ಇರ್ಬಾರ್ದ. ಚಂದ್ರಶೇಖರ್ ಭಾರತೀ ಸ್ವಾಮಿಗಳು ಕೇಳಿದ್ರು, ಅವ್ರ ಪ್ರಪಂಚದ ಪರಿಸ್ಥಿತಿ, ಅವ್ರ ಜೀವನದ ಪದ್ಧತಿ ಎಷ್ಟು ಸಾಧಾರಣ ಆಗಿದೆ. ನಿಮ್ಮ ಜೀವನದ ಪದ್ಧತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಕಾರು, ನಿಮ್ಮ ಗಾಡಿ 10 ಮೈಲ್ ಅವ್ರು ನಡೆದು ಹೋಗ್ತಿದ್ರು. ನಿಮ್ಗೆ 10 ಫರ್ಲಾಂಗ್ ಹೋಗ್ಲಿಕ್ಕಾಗ, 10 ಫರ್ಲಾಂಗ್ ಅಲ್ಲ 10 ಮೀಟರ್ ಹೋಗ್ಲಿಕ್ಕಾಗ. ಹೆಬ್ಬಳ್ಳಿಯಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಒಂದು 10 ವರ್ಷದ ಹಿಂದೆ ಒಂದು 10-12 ಬೈಕ್ ಇದ್ವು. ಇವತ್ತು ಎಷ್ಟರೇ ಬೈಕ್ ಅಲ್ಲ, ಮನೆಗೆ 2 ಬೈಕ್ ಚಂದ್ರಶೇಖರ್ ಭಾರತೀ ಸ್ವಾಮಿಗಳಂದ್ರು, ನಿಮಗೆ ಯಾಕೆ ಸಮಾಧಾನ ಇದೆ? ಎಲ್ಲಾ ದೃಷ್ಟಿಯಿಂದ ನಿಮ್ಮ ಪ್ರಪಂಚ ಸಂಪನ್ನದ ಅವ್ರಿಗಿಂತ ನಿಮಗೆ ಯಾಕೆ ಸಮಾಧಾನ? ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಅವರಲ್ಲಿ ಧರ್ಮ ಇತ್ತು, ಆದ್ದರಿಂದ ಸುಖ. ನಿಮ್ಮಲ್ಲಿ ಧರ್ಮ ಇಲ್ಲ. ನಮ್ಮ ಮನೆಯೊಳಗೆ ಧರ್ಮ ಇಲ್ಲ. ಇವಾಗ ಒಂದು ನವರಾತ್ರಿ ಇಲ್ಲ, ಒಂದು ಶಿವರಾತ್ರಿ. ನಮ್ಮ ಮನೆಯಾಗಿ 3 ದಿವಸದ ಹಾಕ್ತಾರೆ ಬಂದಿರ ಮನೆ. ಯಾಕೆ 9 ದಿವಸದ ಹಾಕಿದ್ರಿಂದ ಬರ್ತಾರೆ. ನಾವು ಹಂಪಿ ಒಳಗೆ ಇನ್ನೊಂದಾದ್ರು, ನಮ್ಮ ಅಜ್ಜ 9 ನವರಾತ್ರಿ ಹಾಕಲಿಕ್ಕೆ ಅವ್ರ ಕಡೆ ದುಡ್ಡು ಇದ್ದಿದ್ದಿಲ್ಲ. 7 ಎಕರೆ ಹೊಲ ಒತ್ತಿ ಇಟ್ಟು ಒಂದು 100 ರೂಪಾಯಿ ತಗೊಂಡು ನವರಾತ್ರಿ ಹಾಕಿ. ಇವತ್ತಿಗೆ ಆ ಹೊಲ ಬದಲೇ ಹೋಗ್ಬಿಡ್ತೇನೆ. ಎಷ್ಟು ನಿಷ್ಠ ಇತ್ತು ನೋಡ್ರಿ ಅವ್ರಿಗೆ. ಅರ್ಥಾತ್ ಹಬ್ಬ, ಹುಣ್ಣಿಮೆ, ಹರಿದಿನ, ಕರಿದಿನ, ಶಿವರಾತ್ರಿ, ನವರಾತ್ರಿ, ಮನೆಯೊಳಗೆ ನಡೀತಕ್ಕಂಥ ಶ್ರಾದ್ದ, ಪಕ್ಷ, ಅವ್ರು ಎಲ್ಲಿ ಬಂದು ಬಿಟ್ಟಾವ ಅಂದ್ರೆ 10 ನಿಮಿಷದ 5 ನಿಮಿಷದ ಸತ್ಯನಾರಾಯಣ ಪೂಜಾ ನೋಡ್ತಾರೆ. ಟೈಮ್ ಏನಿದೆ ಅವರಿಗೆ, ಬಟ್ 5 ನಿಮಿಷನೇ ಆಗ್ತದೆ. ಒಂದು ದಿವಸ ನರ್ಮದಾದಲ್ಲಿ ಸ್ನಾನಕ್ಕೆ ಹೋಗಿ ಅಲ್ಲೇ ಇರ್ತಿದ್ವಿ 3 ವರ್ಷ. ಸ್ನಾನಕ್ಕೆ ಹೋದಾಗ ಅಲ್ಲಿ ಸತ್ಯನಾರಾಯಣ ಪೂಜಾ ಸಚಿವರು ಕೂತಿರ್ತಾರೆ. ಒಬ್ಬಾಕಿ ಮುದುಕಿ ಬಂತು. ಆಕೆ ನಮ್ಮ ಸತ್ಯನಾರಾಯಣ ಅಕ್ಕಿ ಪೂಜಾ ಮಾಡಬೇಕಾಯ್ತು. ಅವ್ನು ಹೇಳಿದ, 1,000 ರೂಪಾಯಿ ಆಗ್ತದೆ. ಅದು ಆಕೆ ತನ್ನ ಕೈಯಾಗಿ ತೆಗೆದು ನೋಡಿದ್ರು, 12 ಎಳೆ ಇತ್ತು. ಆಕೆ 12 ಎಳೆಗೆ ಆಗಂಗಿಲ್ಲ. ತಿರುಗಿ ಮನಸ್ಸು ಮತ್ತೆ ತಿರುಗಿ ಬಂದು 1,000 ರೂಪಾಯಿಗೆ 5 ಅಧ್ಯಾಯ ಕೊಡ್ತೀರಾ? 12 ಎಳೆಗೆ 3 ಅಧ್ಯಾಯ ಕೊಡೋದು. ಮುದುಕಿ ವಿಚಾರ ಮಾಡಿದ್ರು.
ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಇಷ್ಟೊಂದು ಕರ್ಮ ಮಾಡ್ತೀವಿ ಆದ್ರೂ ಸಮಾಧಾನ. ಕಾರಣ ಏನು ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ತಪ್ಪಲಿಕ್ಕೆ ಎಲ್ಲಿ ತಪ್ಪಲಿಕ್ಕೆ ಹತ್ತೀವಿ ಅಂದ್ರೆ ಆ ಸಮಾಧಾನ ಅನ್ನುವಂತ ಕಾನ್ಸೆಪ್ಟ್ ಅಥವಾ ಒಂದು ಅವಸ್ಥಾ ಭೂಮಿಕಾ ಅಥವಾ ಒಂದು ಅನುಭವ ಎಲ್ಲಿ ಅದನ್ನು ಅಲ್ಲಿ ಬಿಟ್ಟು ಎಲ್ಲಿ ಅದನ್ನು ಲೇಷಿಲ್ಲೋ ಅಲ್ಲಿ ಹುಡುಕಿದೆ. ಅದು ಎಲ್ಲಿ ಅಂದ್ರೆ ಅಂತಃಕರಣ ಅಂತರಂಗದಲ್ಲದ ಅದು ಎಲ್ಲಿ ಅಂದ್ರೆ ಭಗವಂತನಲ್ಲದ. ಅದನ್ನ ಬಿಟ್ಟು ನಾವು ಈ ಜಗತ್ತನ್ನು ಹುಡುಕುತ್ತೇವೆ. ಇದ್ರೊಳಗೆ ಸುಖ ಆಗಲಿ ಅದರೊಳಗೆ ಸುಖ ಆಗಲಿ ವಸ್ತುಗಳ ಸುಖದ ಸಾಧನೆ ಅವನು ಗಳಿಸಲಿಕ್ಕೆ ದುಡ್ಡು ಬೇಕು. ಅದಕ್ಕಾಗಿ ಶಿಕ್ಷಣ ಆಯುಷ್ ಹಾಕಿಬಿಡ್ತೀವಿ. ನಾವೊಬ್ಬರು ಮನೆಗೆ ದೊಡ್ಡ ಶ್ರೀಮಂತ ಸತ್ಯಾಧೀಶ ಇರ್ಬೋದು. ಅವರಿಗೆ ಮುದುಕರಿಗೆ ನಮ್ಮ ಬಗ್ಗೆ ಬಹಳ ಇದು ಇತ್ತು. ಅವ್ರ ಮಕ್ಕಳಿಗೆ ಹೇಳ್ತಿರು ಗುರುವನ್ನು ಕರ್ಕೊಂಡ್ಬಂದರು. ಗುರು ಹೋಗಿದ್ವಿ ಪಾರ್ಟ್ನರ್ ಅಂದ್ಕೊಂಡಿದ್ದು ಪಾಪ ಪ್ಯಾಲೇಸಸ್ ಆಗಿತ್ತು. ಒಂದು ಒಳ್ಳೆ ಕೊಲಿದಾಗಿ ಒಳಗೆ ಹೋದ್ವಿ. ಒಂದು ಕುರ್ಚಿ ಹಾಕಿದ್ರು ಕೂಡಿಸಿದ್ರು. ನಾಲ್ಕೇನು ಸಮಾಧಾನ ಅಂದ್ರೆ ಇತ್ತು. ಪ್ಯಾಲೇಸಸ್ ಆಗಿತ್ತು. ಬಾಯಿ ಸೊಟ್ಟ ಇಳ್ರಿ ಅಂತ ನಾನು ಯಾಕೆ ಸಮಾಧಾನ ಇಲ್ಲ ಏನೋ ಇವತ್ತಾಗೋದಿಲ್ಲ. ಮನೆಗೆ ಇಷ್ಟೆಲ್ಲ ಹೇಳಿದ್ಲಕ್ಕ ಅದು ಇದು ಮಾತಾಡ್ಕೊತ ಕೊನೆಗೆ ಏನಂದ್ರು ಇದೆಲ್ಲ ನಾನ ಮಾಡಿದ್ದೆ ತನಿಖೆ ಏನ್ ಪುರುಷಾರ್ಥ ಸಾಧಿಸಿದ್ವಿ. ಈಗ ಯಾರು ಒಂದು ವಾಟ ನೀರು ಕೊಡೋರು ಸಿಕ್ಕಿಲ್ಲ. ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವತ್ತಿಗೆ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿ. ತಂತಲ್ ದುಡ್ಡು ಮನ್ಯಾಗ ಹಾಕ್ತಾರೆ ನೋಡ್ರಿ. ಸಂಬಳ ತಂತಲ್ ಕೊಟ್ಟಲ್ಲಿ ಕಾಫಿ ಕುಡಿದ್ರಿ ಕೊಡ್ತಾರೆ. ನಾನು ರಿಟೈರ್ ಆದ್ರು ಅಥವಾ ನೌಕರಿ ಹೋದ್ರು ಒಂದು ಕಪ್ ಕಾಫಿ ಮಾಡಿ ಕೊಡ್ತೀನಿ ಅಂತ ಅವ್ರು ಕೇಳುದು. ತಟ್ಟಲ್ಲಿ ಈ ಮಗ ಆಫೀಸ್ನಿಂದ ಬಂದ ಒಂದು ಕಾಫಿ ಮಾಡಬೇಕು ಉಪ್ಪಿಟ್ಟು ಮಾಡಬೇಕು ನೀವೇನು ಇಲ್ಲೇ ಬಿದ್ದುಕೊಂಡಿರ್ತೀರಿ ಆಮೇಲೆ ಮಾಡ್ಕೊಂಡು ಬರ್ರಿ. ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಮುಂದೆ ಯಾರ್ಯಾರು ಕೇಳುವುದು. ಸೊಸಿ ಹೇಳ್ಲಿಕ್ಕತ್ತಿದ್ರು ಮಾವ ತಂಗಿ ಅಂತ್ಯಾವಸ್ಥಾ ಡಾಕ್ಟರ್ ಬಂದ್ರು. ಮೇಡಮ್ ಏನು ಕಾಳಜಿ ಮಾಡಬೇಡ್ರಿ, ಒಂದು 4-5 ಇಂಜೆಕ್ಷನ್ ಮಾಡ್ತೀನಿ ಆರಾಮಾಗ್ತೀನಿ. ಅದಕ್ಕಾಗಿ ಕಲ್ತೀನಿ ಎಲ್ಲಕ್ಕೆ ಈ ಮುಂದಕ್ಕೆ ಇನ್ನೂ ಯಾಕೆ ಸಾಯಬಾರ್ದು ಅಂತ ಹೇಳಿಕತ್ತೀನಿ. ಇವತ್ತು ನಾವು ನೋಡ್ತೀವಿ ಮಕ್ಕಳು ಅಮೇರಿಕಕ್ಕೋ ಫ್ರಾನ್ಸ್ಗೋ ಜಪಾನ್ಗೋ ಜರ್ಮನಿಗೂ ಹೋಗಿ ಕೂಡ್ತಾವ. ಅಪ್ಪ ಸಾಯ್ಲಿಕ್ಕತ್ತಿದ್ದ ಮಗನಿಗೆ ಫೋನ್ ಮಾಡಿದ್ರು. ಮಗ ಕೇಳಿದ ನಾ ಬರಬೇಕೇನ್ರಿ? ಬರ್ಬೇಡಪ್ಪ ಅಪ್ಪ ಏನ್ ಬರ್ಬೇಡಪ್ಪ ನಾ ಸಾಯ್ತೀನಿ ನೀ ಏನ್ ಬರ್ಬೇಕಾಗ್ತದೆ. ಏನ್ ದೊಡ್ಡ ಗಳಿಸಿದ್ವಿ ನಾವು. ಸಮಾಧಾನ ಎಲ್ಲೆಲ್ಲ ನಮ್ಗೆ ಬರುತ್ತೆ. ಒಬ್ಬ ಮುದುಕಿ ರಾತ್ರಿ 8 ಗಂಟೆಗೆ ತನ್ನ ಮನೆ ಮುಂದೆ ಗುಡಿಸ ಟ್ಯೂಬ್ಲೈಟ್ ಬೆಳಕಿನ ಏನೋ ಹುಡುಕ್ತಾ ಇದ್ವಿ. ಆಕಿ ಬಳತ್ತಕ್ಕೆ ಹುಡುಕ್ತಾ ಇರೋದು ಒಂದು ಹುಡುಗ ನೋಡ್ಕೊಂಡು ನಿಂತಿದ್ದ. ಕೇಳಿದ ಅಜ್ಜಿ ಏನ್ ಕಳ್ಕೊಂಡಿರಿ ಎಷ್ಟೊತ್ತಾಗ್ತಿರ್ತೀವಿ? ಅಜ್ಜಿ ಅಂದಪ್ಪ ಸೂಜಿ ಕಳೆದ. ಅವನು ಸ್ವಲ್ಪ ಹೊತ್ತು ಹುಡುಕ್ಯಾಡಿದ ಸೂಜಿ ಸಿಗಲಿಲ್ಲ. ಈ ಸಣ್ಣ ಸೂಜಿ ಹೆಂಗೆ ಸಿಗಲಿಲ್ಲ. ಅಜ್ಜಿ ಅದು ಸಾಧಾರಣ ಎಲ್ಲಿ ಬಿದ್ದದ ಹೇಳಿ ಹುಡುಕಿ ಕೊಡ್ತೀವಿ. ಮುದುಕಿ ಒಳಗೆ ಅಡಿಗೆ ಬಿದ್ದವು. ಅಡಿಗೆ ಬಿದ್ದರು ಸೂಜಿ ಇಲ್ಲ ಕೊಡ್ತೀನಿ ಅಂತೀರಿ. ಅದು ಕಾಟ್ಕೆಲ್ಲ ಬೆಳಕಲ್ಲ ಅದಕ್ಕೆ. ಸಂಸಾರ ಘೋರ ಗಹನೆ ಶರತೋ ಮುರಾರೆ ಮಾರೋಗ್ರ ಭೀಕರ ಮೃಗ ಪ್ರವರಾರ್ಧಿತಸ್ಯ ಆರ್ತಸ್ಯ ಮತ್ಸರ ನಿದಾಗ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ.
ಶಂಕರಾಚಾರ್ಯ ಬರೀತಾರೆ. ಸಂಸಾರ ಕೂಪ ಮತಿಘೋರ ಮಗಾದ ಮೂಲಂ. ಸಂಸಾರದಲ್ಲಿ ಆಳ ಭಾಗವಿದೆ. ಸಂಸಾರದಲ್ಲಿ ಸಮುದ್ರ, ಸಂಸಾರದಲ್ಲಿ ಬಂಡಾರಣ್ಯ. ಯಾವನೊಬ್ಬ ಬಂಡಾರಣ್ಯದಾಗ ಹೊಂಟಿದ್ದ, ಅರಣ್ಯದಾಗ ಹೊಂಟಿದ್ದ, ಕಾಲು ಜಾರಿ ಒಂದು ಭಾಗ ಬಿದ್ದ. ಧರ್ಮ ಬಂದು ಬಿದ್ದು ಕೂಡಲೇ ಅದನ್ನು ದೊಡ್ಡ ಒಂದು ಗಟ್ಟು ಸರ್ಪ ವಾಸ ಮಾಡಿತ್ತು. ಕಲಸಿನಾಗ ಹೊಂಟಿದ್ದ, ಬಿದ್ದು ಕೂಡ ಒಂದು ಬುಸ್ ಅಂತ ಹೇಳ್ತೀವಿ, ಗಾಬರ ಅತ್ಲಾಯ್ತು. ಅದು ನೋಡಿದ ಮ್ಯಾಲ ಒಂದು ಆಲದ ರೆಂಬಿ ಜೋತಾ ಇರ್ತದೆ. ಬಾವಿ ದಂಡಿ ಮೇಲೆ ಒಂದು ಆಲದ ಮರ ಜಿಗದ್ ಹಿಡಿದ, ಉಳ್ಕೊಂಡೆ ಅಂತ. ಆಮೇಲೆ ಸಹಜ ಮ್ಯಾಲ ನೋಡಿದ, ಅಲ್ಲಿ ಎರಡು ಇಲಿ, ಒಂದು ಕರಿ ಇಲಿ, ಒಂದು ಬಿಳಿ ಇಲಿ, ಅದನ್ನ ಕರ್ಸಲಿಕ್ಕತ್ತಿತ್ತು. ಕಟ 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 ಇಷ್ಟ ಉಳಿದ್ರಿ. ಮತ್ತೆ ಗಾಬರಿ ಆದ. ಅಷ್ಟೊತ್ತಿಗೆ ಅದ್ರ ಪಕ್ಕದಲ್ಲಿ ಒಂದು ಜೇನು ಹುಟ್ಟಿದೆ. ಅದು ನೆನಪು ಅಡಿಗಾಡಿ ಕಟ್ಕೊಂಡು ಜೇನು ಹುಳ ಎಲ್ಲ ಹಾಡುವುದು. ಅದ್ರ ಈಗ ತಟ ತಟ ಜೇನು ತುಪ್ಪ ಬೀಳುತ್ತೆ. ಒಂದು 3-4 ಹನಿ ಮೂಗಿನ ಮೇಲೆ ಇಲ್ಲೇ ಈಚೆ ತುಟಿ ಮೇಲೆ ಬಿದ್ದು, ಆಹಾ ಏನು ಸುಖಾಪ ಹಂಗೆಲ್ಲ ನಮ್ದು ಸಂಸಾರವಂತ ಹಾಡುಗಳ ಬಿದ್ದಿ. ಮೃತ್ಯು ಅನ್ನುವಂತಹ ಸರ್ಪ ಹೆಡಿ ತಕ್ಕೊಂಡು ನಿಂತದ್ದು. ಆಯುಷ್ಯ ಅನ್ನುವಂತ ನೆಮ್ಮಿ ಜೋತಾಡ್ಲಿಕ್ಕೆ ಹತ್ತೀವಿ. ಹಗಲು ರಾತ್ರಿ ಅನ್ನುವಂತ ಇಲ್ಲಿ ಕಚ್ಚಲಿಕ್ಕೆ ಹತ್ತ. ಇನ್ನೊಂದು ಎಷ್ಟೋ ಚೂಚಾರ ಉಳಿದ 65-76 ಕೂಡ ತಿಳ್ಕೋಬೇಕು. ಮುಂದಿನ ಆಯುಷ್ಯ ಇರೋದು ಬೋನಸ್ ಬಂತು ಇಲ್ಲ. ಆಯು ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲು ಜಗತ್ಪ್ರಕ್ಷಕ. ಒಂದು ಹಾವು ಒಂದು ಕಪ್ಪಿ ನುಗ್ಗಲಿಕ್ಕತ್ತಿತ್ತು ಅಂದ್ರೆ ಕಪ್ಪಿ ನೋಡ್ತಿತ್ತು, ಹಾವು ಸ್ವಲ್ಪ ಸಾವನಿತ್ತು, ಹೊರಗೆ ಎಳ್ಕೊಳ್ಕತ್ತಿತ್ತು. ಅವಾಗ ಕಪ್ಪಿ ಏನ್ ಮಾಡ್ಲಿಕ್ಕತ್ತಿತ್ತು ಅಂದ್ರೆ ಮುಂದೆ ಹಾರಾಡೋ ನೊಣ ತಿನ್ಲಿಕ್ಕೆ ನಾಲ್ಗಿ ಚಾಸ್ಲಿಕ್ಕೆ. ನಮಗೂ ಹಂಗಾಗಿ ನಮಗೆ ಫೋನ್ ಮಾಡ್ತಾರೆ, ಗುರು ನಾಳೆ ನನ್ನ ಬರ್ತ್ಡೇಲಿ ನಿಮ್ಗೆ ಏನಾದ್ರೂ ಒಂದೆರಡು ಸಂದೇಶ. ನಾವು ಹೇಳ್ತೀವಿ, ನಾಳೆ ನಿಮ್ಗೆ ಸ್ವಲ್ಪ ಸೌಂಡ್ ಇದ್ರೆ ಎಲ್ಲರೂ ಒಂದು ಮೂಲೆ ಹೋಗಿ ಕೂತು ಗಳ 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 ಹೊರಡ್ರಿ. ಬಡ್ಡೆ ಅದು ಬಡ್ಡೆ ಆಗಿರೋದು ಬರ್ತ್ಡೇ. ಅದು ನಾವು ಬರಬೇಕಲ್ರಿ. ನಗುವಂಥದ್ದು ಏನ್ ಮಾಡೀವಿ ಅಂತ ನಗಬೇಕು ನಾವು. ಕಬೀರ ಜಬ್ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಏನಾದ್ರೂ ಒಂದು ಇಂಥದ್ದು ಮಾಡ್ಬೇಕು. ಅದ್ಕೋತ ಬಂದ್ವಿ, ಮನೆ ಬಂದಲ್ಲ ಬೇರೆ ಅಂತಿದ್ರು, ನಕ್ಕರು, ಆಹಾರ ನಮಗೆ ಮಗಳಾದು ಅಂತ ತಿಳ್ಕೊಂಡು. ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ನಾವು ನಕ್ಕೋತ ಹೋಗಿ ಬರೋ ಅಮೀದಾತು ಅಮುಸಾರಾವ ಅಮುಸ ರಾಮ ರಾಮ ತುಮೀದ ತುಕಾರಾಮ್ ಮಹಾರಾಜ ಹೇಳಿ. ನಮಗೆ ಲಕ್ಷ್ಯಕ್ಕೆ ಬರಬಾರ್ದು. ಏನ್ ಮಾಡಬೇಕು? ಅದು ಸಮಾಧಾನ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರೊಳಗಿಂದ ನಾವು ಸಮಾಧಾನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಶಕ್ತಿ. ಸಮಾಧಾನ ಎಲ್ಲಿರಲ್ಲ. ಸಮಾಧಾನ ಕೇವಲ ಭಗವಂತನ ಸ್ಮರಣೆ ಎಲ್ಲಿದೆ. ನಾಮಸ್ಮರಣೆಯಲ್ಲಿ ಸಮಾಧಾನದ, ಭಗವಂತನ ಉಪಾಸನೆಯಲ್ಲಿ ಸಮಾಧಾನದ. ಮಹಾರಾಜ ಹೇಳಿದ್ರು, ನಾಮಸ್ಮರಣ ಕೇಳ ಅನಿತೋ ಬಾಯ ಕೇಳ ಐಸಾ ನ ದೇಖಿಲ್ಲ ಆಯ್ಕಿಲ್ಲ. ನಾಮಸ್ಮರಣೆ ಮಾಡಿಲ್ಲ ಮತ್ತು ಅವನು ಕೆಟ್ಟ ಹೋದ ಅನ್ನುವಂಥವನ್ನ ಇವತ್ತಿನ ತನಕ ನೋಡಿಲ್ಲ ಮತ್ತು ಕೇಳಿಲ್ಲ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾವ ಸಾಧುರೇವ ಸಮಂತವ್ಯ. ಎಂಥ ದುರಾಚಾರನೇ ಇರ್ಕೋವಲ್ವೇ. ಇವತ್ತು ನಾವು ಮನಸ್ಸು ಗಟ್ಟಿ ಮಾಡಿ ಹೇಳ್ತೀವಿ, ಭಗವಂತ ಇನ್ನು ಮ್ಯಾಲ ನಾನು ನಾಮಸ್ಮರಣೆ ಅನನ್ಯವಾಗಿ ನಾಮಸ್ಮರಣೆ ಮಾಡ್ತೀನಿ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾವ ಸಾಧುರೇವ ಸಮಂತ. ಎಂಥ ದುರಾಚಾರ್ಯರು ಇದ್ರು ಸಹಿತ ನಾಮಸ್ಮರಣೆ ಮಾಡಬೇಕು ಅನ್ನೋ ಮನುಷ್ಯನ ನಿಷ್ಠೆ ಮಾಡಿದ ಅಂದರೆ, ಉಪಾಸನೆ ಮಾಡಬೇಕು ಅನ್ನೋ ನಿಷ್ಠೆ ಮಾಡಿದ ಅಂದರೆ ಅವ್ನು ಸಾಧು ಆದಂತ ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾರೆ, ಸಾಧುರೇ ಸಮಂತ.
ಸಾಧು ಆದಂಥದ್ದು ಸಮ್ಯಕ್ ವ್ಯವಸ್ಥಿತವಾಗಿ ಸಹ ಅವರಿಗೆ ಉತ್ತಮವಾಗಿ ನಡ್ಕೊತಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅಗ್ದಿ ಬೇಗನೆ ಅವ ಧರ್ಮಾತ್ಮ ಆಗ್ತಾನೆ. ಶಾಶ್ವತ ಶಾಂತಿ ನಿಗಚ್ಚತಿ, ಶಾಶ್ವತವಾಗಿರ್ತಕ್ಕಂಥ ಶಾಂತಿಯನ್ನು ಪಡ್ಕೋತಾನೆ. ಕೌಂತೆಯ ಪ್ರತಿಜಾನೆ ನಮೇ ಭಕ್ತ, ನನ್ನ ಭಕ್ತಿಯಲ್ಲೂ ನಾಶ ಆಗುವುದಿಲ್ಲ. ಮಹಾರಾಜ ಹೇಳಿದ್ರು, ಸಮರ್ಥ ಹೇಳ್ತಾರೆ, ನಾಮಸ್ಮರಣೆ ನಿರಂತರ ತೇದಾಗವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮೇನ. ನಾವು ನಾಮಸ್ಮರಣೆ ಮಾಡಿ ಕಲ್ತೀವಿ ಅಂದ್ರೆ ನಮ್ಮ ಅಂತಃಕರಣದಲ್ಲ ಭಗವಂತ ನಾಮ ತುಂಬಿದಂಗೆ ನಮ್ಮ ಶರೀರದ ಪುಣ್ಯ ಶರೀರ. ಮಹಾದೋಷಾಂಚೆ ಗಿರಿವರ ರಾಮನಾಮೇನ. ಪರ್ವತಗಳು, ದೋಷಗಳ ಪಾಪಗಳ ಪರ್ವತಗಳು ಸಹಿತ ನಾಶ ಆಗಿದೆ. ನಾಮನಿ ಯಾವತಿ ಶಕ್ತಿ ಪಾಪಜಲ್ ಹರೇ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಶಕ್ತಿಲ್ಲ. ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿ. ಭಗವಂತನ ಉಪಾಸನ ಮಹಾರಾಜ ಒಂದು ಕಡೆ ಹೇಳಿದ್ರು, ನಮ್ಮನ್ನು ಬಹಳ ಮಂದಿ ಕೇಳ್ತಾರೆ, ನಮ್ದು ಯಾವುದೂ ಏನಿಲ್ಲ, ಹೊರಗಿನ ಇನ್ಕಮ್ ಏನೂ ಇಲ್ಲ, ಸರ್ಕಾರದಿಂದ ಒಂದು 10 ರೂಪಾಯಿ ಸಹಿತ ನಾವು ತಗೊಂಡಿಲ್ಲ, ಕೇವಲ ಭಕ್ತರಿಂದ ಏನು ಬರ್ತದನು ಅದರಲ್ಲಿ ಮಾತ್ರ ಹೆಬ್ಬಳ್ಳಿಯೊಳಗೆ ಅಖಂಡವಾಗಿ ಅನ್ನದಾನ, ನಾಮಸ್ಮರಣೆ, ಉಪಾಸನೆ, ಗೋ ಸಂರಕ್ಷಣೆ ಎಲ್ಲ ನಡೆದು. ಅದಕ್ಕೆ महाराज करेंगे तुम्ही फक्त उपासनेकडे लक्ष द्या, मी पैसेचे पाऊस पाडतो. ನೀನು ಫಸ್ಟ್ ಉಪಾಸನೆ ಕಡೆ ಲಕ್ಷ್ಯ ಕೊಡಿ, ನಾ ದುಡ್ಡಿನ ಮರಿ ಸುರಿಸ್ತೀನಿ. ಇವತ್ತು ಹೆಬ್ಬಳ್ಳಿ ದುಡ್ಡಿನ ಮರಿನೂ ಸುರಿತಾರೆ. ಅರ್ಥಾತ್ ಏನು ಅಂದ್ರೆ ನಮಗೆ ಲಕ್ಷ್ಯಕ್ಕೆ ಬರಬಾರದು. ಎದುರೊಳಗಿಂದ ಜೀವನ ನಿಜವಾದ ಅರ್ಥದಲ್ಲಿ ಸುಖಿ ಆಗ್ತದೆ, ಸಮಾಧಾನ ಪೂರ್ಣ ಆಗ್ತದೆ ಅನ್ನೋದು ನಮ್ಮ ತಲೆಗೆ ಎಷ್ಟರೆ ಭ್ರಮಿಸ್ತಾ ಇದೆ. ಸೆಲ್ಫ್ ಹಿಪ್ನೋಟೈಸೇಷನ್ ಮತ್ತೇನಾಗುತ್ತೆ, ಡಿ ಹಿಪ್ನೋಟೈಸೇಷನ್. ಡಿ ಹಿಪ್ನೋಟೈಸೇಷನ್ ಅಂದ್ರೆ ಏನು ಅಂದ್ರೆ ಪ್ರಪಂಚದಲ್ಲಿ ಸುಖ ಇಲ್ಲ. ಅರ್ಥಾತ್ ಏನು ಅಂದ್ರೆ ಸಂಸಾರದಲ್ಲಿ ಸುಖ ಇಲ್ಲ, ನಾಮಸ್ಮರಣೆಯಲ್ಲಿ ಮಾತ್ರ ಸುಖ ಅದ, ಭಗವಂತನ ಭಕ್ತಿಯಲ್ಲಿ ಸುಖ ಅದ, ಉಪಾಸನೆಯಲ್ಲಿ ಮಾತ್ರ ಸುಖ ಅದ ಅನ್ನುವಂಥ ಭಾವ ನಮ್ಮ ತಲೆ ಆಗ್ಬಾರ್ದು. ಇವತ್ತು ನಮ್ದೆಲ್ಲ ಬ್ರೈನ್ ವಾಶ್ ಆಗಿಬಿಟ್ಟು, ಈ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಬ್ರೈನ್ ವಾಶ್ ಮಾಡಿಬಿಟ್ಟು ನಮ್ಮ ತಲೆಗ ಹೋಗುವುದಿಲ್ಲ. ಆದ್ರೆ ನಮ್ಮ ಕಲ್ಕಳಿ ಏನದ ಅಂದ್ರೆ ನೋಡ್ರಿ, ಮುಂಜಾನೆ ಯಾವುದೋ ಒಂದು ಲೋಕರಾಗಿದ್ದಂಗಿತ್ತು, ಯಾವುದೋ ಒಂದು ಭಾವದಲ್ಲಿದ್ದಂಗಿತ್ತು. ಎಷ್ಟೆಷ್ಟು ದುಡ್ಡು ಕೊಟ್ಟು ಸುಳ್ಗಾಡಿ ಇವತ್ತು ಪ್ಯಾಟಿ ಒಳಗೆ ಭಕ್ತರ ಬಹಳಷ್ಟು ಎದುರು ಇರ್ತಾವನ್ನು ಸೆರೆತು ಜೀವನವನ್ನು ಸೆರೆದಾರೆ. ಅದರೊಳಗೆ ನಮ್ಗೆ ಏನು ಸುಖ ಸಮಾಧಾನ ಆಗ್ತದೋ ಗೊತ್ತಿಲ್ಲ. ಆದ್ರೆ ನಿಜವಾಗಿಯೂ ಸಮಾಧಾನ ಆಗಬೇಕು ಅಂದ್ರೆ ಅದರೊಳಗೆ ಎಷ್ಟರ ದುಃಖದ. ಜನಕ್ಕೆ ಇಷ್ಟೆಲ್ಲ ಇದು ಮಾಡ್ತಾರೆ, ವ್ಯಸನ ಮಾಡ್ತಾರೆ ಅಂದ್ರೆ ಜಗತ್ತನ್ನು ಮರೆಯೋ ಸಲುವಾಗಿ. ಟೈಮ್ ಅಂಡ್ ಸ್ಪೇಸ್ ಅಂಡ್ ಕಾಸ್, ಇದಕ್ಕೆ ಮಾಯಾ ಅಂತಾರೆ. ಇದನ್ನು ಮರೆಯೋದ್ರೊಳಗೆ ಆನಂದ, ಆದ್ರೆ ಹಂಗೆ ಮರೆಯೋದ ದುಃಖ ಅಂತ. ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ಭಕ್ತಿಯಲ್ಲಿ ಮರಿಬೇಕು. ಅದಕ್ಕಾಗಿ ಮಹಾರಾಜರು ಎಷ್ಟೊಂದು ಕಳ್ಕಲ್ಲಿ ನಾಮಸ್ಮರಣೆ ಮಾಡಿ, ಅದಕ್ಕಾಗಿ ಅವ್ರು ದುಡ್ಡು ಬೇಕಾಗಿಲ್ಲ, ಖರ್ಚಿಲ್ಲ, ವೆಚ್ಚಿಲ್ಲ. ಇದ್ರ ಹಿಂದೊಂದು ಸೈಕಾಲಜಿ ಅದ, ಒಂದು ಭೂಮಿಕಾ ಅದ. ಏನು ಅಂದ್ರೆ ಸಾಮಾನ್ಯವಾಗಿ ಆಹಾರ ಬೇಕು. ಆಹಾರದಿಂದ ಬಹಳ 1 ದಿವಸ, 2 ದಿವಸ, 3 ದಿವಸ, 8 ದಿವಸ ಇರ್ಬೋದು. ಅದಕ್ಕಿಂತ ಹೆಚ್ಚಿಗೆ ನೀರು ಬೇಕು. ನೀರಿಂದ ನಮಗೆ 1 ದಿವಸ ಇರ್ಲಿಕ್ಕೆ ಆಗುತ್ತೆ. ಆದ್ರಿಂದ ಭಗವಂತ ಆಹಾರಕ್ಕಿಂತ ನೀರು ಕಡಿಮೆ ಖರ್ಚಿನಾಗ ಮತ್ತು ಹೆಚ್ಚಿಗೆ ಒಂದು ವ್ಯವಸ್ಥೆ ಮಾಡ್ಯಾರ. ಅದಕ್ಕಿಂತ ಹೆಚ್ಚು ನಮಗೆ ಏನು ಅವಶ್ಯಕತೆ ಏನಂದ್ರೆ ಹವಾ.
2 ದಿವಸ ನೀರಿಂದ ಇರಬಹುದು ರೀ. ಆದ್ರೆ ಹವಾಯಿ ಗಾಳಿ ಒಂದು 10 ನಿಮಿಷ ಇರಲಿಕ್ಕಾಗ. ಅದಕ್ಕಾಗಿ ಭಗವಂತ ಏನ್ ಮಾಡ್ಯಾರ, ವಿಪುಲ ಪ್ರಮಾಣದಲ್ಲಿ ಕೊಟ್ಟು ಬಿಟ್ಟಾರ. ಹಂಗೇನದ ಅಂದ್ರೆ ಮನುಷ್ಯನಿಗೆ ಎಲ್ಲ ಬೇಕಾದಷ್ಟು ಶ್ರೀಮಂತಿಕೆ, ಐಶ್ವರ್ಯ, ಅದು ಇದು, ಸತ್ಯ, ಅಧಿಕಾರ, ಪ್ರತಿಷ್ಠೆ ಎಲ್ಲ ಇತ್ತು. ಅಂದ್ರೆ ಸಮಾಧಾನ ಇದ್ದಿದ್ದಿಲ್ಲ ಅಂದ್ರೆ ಬದುಕು ಬಹಳ ಕಠಿಣ. ಸಮಾಧಾನ ಇರಲಿ, ರಾತ್ರಿ ನಿದ್ದೆ ಹತ್ತಾಗಿಲ್ಲ, ರುಚಿ ಹತ್ತಾಗಿಲ್ಲ. ನಾವು ದೊಡ್ಡ ಶ್ರೀಮಂತರ ಮನೆಗೆ ಹೋಗಿದ್ವಿ, ದೊಡ್ಡ ಹಾಲು. ಅವ್ರ ಅರ್ಥ ಬಂದ್ರೆಲ್ಲ ಮ್ಯಾಲ ಒಂದು ಮನಿ. ಅವ್ರು ಯಾರು ಹೆಣ್ಮಕ್ಳು ಅವ್ರ ತಮ್ಮ ಮನ್ಯಾಗ ಅಡಿಗೆ ಮಾಡಂಗಿಲ್ಲ. ಅವ್ರಿಗೆಲ್ಲರೂ ಕೂಡಿ ಒಂದೇ ನಿಂತು ಅಂದ್ರೆ ಒಂದು ಅಡಿಗೆ ಮನೆ. ಅಲ್ಲಿ ಹೋಗುದು, ಅಡಿಗೆ ಅವ್ರು ಅಡಿಗೆ ಮಾಡ್ತಿದ್ರು, ಊಟ ಮಾಡೋದು, ಮತ್ತೆ ಬಂದು ತಮ್ಮ ಕೊಲೆಯಾಗಿ ತಮ್ಮ ಮನ್ಯಾಗ ನಿಂತಿದ್ರು. ಕೆಲಸ ಇಲ್ಲ, ಬಯಸಿಲ್ಲ. ಇವತ್ತಿಗೆಲ್ಲ ಬಂದು ನೋಡ್ರಿ, ಮಷಿನ್ ಚಟ್ನಿ ರುಬ್ಬುದು, ಅದನ್ನ ಮಾಡುದು, ಬಟ್ಟೆ ಒಗೆಯೋದು. ಹಿಂಗಾಗಿ ಬಹಳ ಮನೆಯೊಳಗೆ ಸಂಘರ್ಷ ಆಗುತ್ತೆ. ಹಿಂದಿನ ಕಾಲದಲ್ಲಿ ಬಟ್ಟೆ ಒಗೆಯೋದು ಇದೆಲ್ಲ ಕೆಲಸ ಇರ್ತಿತ್ತು, ಒಬ್ರಿಗೊಬ್ರು ಜಗಳಾಡಿ ಟೈಮೇ ಇರ್ತಿದ್ದಿಲ್ಲ. ಇವತ್ತು ಎಲ್ಲರೂ ಒಂದು ಪರ್ಸೆಂಟ್ ಹಾಕೋದು ಬರೀ ಜಗಳ ಆಗೋದು. ಅವ್ರ ಫಸ್ಟ್ ಒಂದು ಕುಕ್ಕರ್ ಇಳಿಸಿ ಬಂದವ್ರು ಕೂತು ಅವರು ಸುಳ್ಳು ಮಾಡಿ ಅವ್ರು ನಮ್ಮನ್ನು ಪಾಕ್ ಪೂಜೆ ಕರ್ಕೊಂಡು ಹೋಗಿದ್ರು. ಹಿಂಗೆ ಪಾಕ್ ಪೂಜೆ ಆಯ್ತು, ಎಲ್ಲರೂ ಮ್ಯಾರೇಜ್ ಹೆಣ್ಮಕ್ಳು ಎಲ್ಲರೂ ಬಂದರು. ಒಬ್ಬರು ಗೆಲ್ಸು, ಒಬ್ಬರು ಮೈಮ್ಯಾಗ ಕೊಳ್ಳಾಗಿ ನೆಗಳುದಷ್ಟು ಬಂಗಾರ. ಪಾಕ್ ಪೂಜೆ ಆದ್ಮೇಲೆ ಹೊರಗೆ ಹೋಗಿ ಯಜಮಾನ ಕಾರಣ ಕೂತಿದ್ದೆ. ಅವ್ರು ಹೇಳಿದ್ರು, ಈಗ ಒಳಗೆ ಇಷ್ಟು ಮಂದಿ ನೋಡಿದ್ರಲ್ಲ, ಒಬ್ಬರಿಗೂ ಸಮಾಧಾನ ಇಲ್ಲ. ನಮ್ಮ ಕಡೆ ಬರ್ತಾರೆ ಮನೆಯೊಳಗೆ ಎಲ್ಲ ಪ್ರಪಂಚದೊಳಗೆ ಸಮಾಧಾನ, ಅಖಂಡ ಸಮಾಧಾನ. म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಏಕನಾಥ ಮಹಾರಾಜರಿಗೆ ಶಾಂತಿ ಬ್ರಹ್ಮ ಹೋಗ್ತಿತ್ತು. ವಾ, ಅವರು ಶಾಂತಿಯನ್ನು ಭಂಗ ಮಾಡಬೇಕು ಅಂತ ಪೈಠಣದಲ್ಲಿ ಒಂದು ಏಕನಾಥ ಸಮಾಧಾನ ಭಂಗ ಸಮಿತಿ ಇರ್ತದೆ. ನೋಡಿ ಎಂತೆಂಥವು ಸಮಿತಿಗಳು. ಇವ್ರಿಗೆ ಸಾರಾ ಶಬ್ದ ಹೇಳಬೇಕು, ಚಾಂದಾಲ್ ಚೌಕಡಿ ಅಂತ. ಇವ್ರು ಕಟ್ಟಿ ನಡ್ಕೊಂಡು ಬರೀ ಮಂದಿ ಹತ್ತಿ ಮಂದಿನಿಂದ ಮಾಡ್ಕೊಂಡು ಕೂತಿರ್ತಾರೆ. ಹಿಂಗೊಂದು 4-5 ಮಂದಿ ಕೂತಿದ್ರು. ಒಂದು ಹುಡುಗ ಬಂದ, ಅವ್ರ ಪೈಕಿ ಒಬ್ಬರಿಗೆ ಅಪ್ಪ ಅಮ್ಮ ಕರೀತಾರೆ, ಹೊರಗೆ ಹೋಗೋದು. ಮತ್ತೆ ಬಂದು ಏನೋ ಅರ್ಜೆಂಟ್ ಕೆಲಸ ಅಂತ ಕರೀತಾರೆ, ಹೊರಗೆ ಹೋಗೋದು. ಯಾಕೆ ಹೋಗಿಲ್ಲ, ಹೋಗಂಗಿಲ್ಲ. ಯಾಕೆ ನಾ ಹೋದ್ರೆ ನಾನು ನಿರ್ಧಾರ ಮಾಡ್ತೀನಿ, ಅದಕ್ಕೆ ನಾವು ಬರೇ ಅದ ಕೆಲಸ. ಬರೇ ಮಂದಿನಿಂದ ಮಾಡೋದು, ಮಂದಿ ಇದನ್ನು ಮಾಡೋದು, ಅಪಹಾಸ್ಯ ಮಾಡೋದು. ಅಲ್ಲೊಂದು ಸಮಿತಿ ಇತ್ತು, ಏಕನಾಥ ಭಂಗ ಸಮಿತಿ. ಸತ್ಪುರುಷ ಅಂದ್ರೆ ನಾವು ಯೂನಿವರ್ಸಿಟಿ ಒಳಗಿಂದ MS, MD ಡಿಗ್ರಿ ತಗೊಂಡು ಇವರೇ ಡಿಗ್ರಿ ಹೋಲ್ಡರ್. ನಾವು ಮೂರ್ತಿಮಂತ ಸಮಾಧಾನ, ಮೂರ್ತಿಮಂತ ಆನಂದ, ಮೂರ್ತಿಮಂತ ಶಾಂತಿ. ಇವತ್ತಿನ ಹುಡುಗರ ಪರಿಸ್ಥಿತಿ ಹೆಂಗಂದ್ರೆ ನಮ್ಗೆ ಕಲ್ಪನಾ ಅದ. ಎಷ್ಟರೇ ಅಸ್ವಸ್ಥತಾವೆ ಅಂದ್ರೆ ಅವಕ್ಕೆ ಒಂದು ಚೂರು ಸಮಾಧಾನ ಇದೆ. ಮನೆ ಒಳಗೂ ಹಂಗ, ಶಾಲ್ಯಾಗೂ ಹಂಗ, ಆಫೀಸ್ನಾಗೂ ಹಂಗ. ಅವರ ಸಮಾಧಾನ ಬಂದು ಮಾಡಿ ಸಾಕಷ್ಟು ಪ್ರಕಾರದಿಂದ ಅವ್ರು ಪ್ರಯತ್ನ ಮಾಡಿದ್ರಿ. ಅದ ಇನ್ನು ಒಂದು ಹೇಳ್ತೀನಿ, ಇವರು ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಗೆ ಗೋದಾವರಿ ಸ್ನಾನಕ್ಕೆ ಹೋಗುದು. ಆ ಸ್ನಾನಕ್ಕೆ ಹೋಗೋ ದಾರಿಯೊಳಗೆ ಅವ್ರು ಮುಸಲ್ಮಾನರ ಮನೆ. ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಸಮಿತಿಯವ್ರು ಹೋಗಿ ಅವ್ರಿಗೆ ಒಂದು ದುಡ್ಡು ಕೊಟ್ಟರು. ನೀನು ಒಂದು ಕೆಲಸ ಮಾಡಿ, ಬಾಯಿ ತುಂಬಾ ತಬ್ಬಾಗಿ ತಿಂದು ಅವ್ರು ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ತಿರ್ತಾರಲ್ಲ, ಸ್ನಾನ ಮಾಡಿ ಬರು ಮುಂದೆ ಅವ್ರು ತಂದಿದ್ದಾನೆ. ಅವನಿಗೆ ಮುಂಜಾನೆ ಸಂಕಲ್ಪ ಅವ್ನು ಎಷ್ಟು ಸಲ ಸ್ನಾನ ಮಾಡ್ಬರ್ತಾರೆ. ಆ ಸಲ ಉಗುಳು, ಒಂದ್ಸಲ ಉಗುಳಿದ್ದಕ್ಕೆ ನಿಮ್ಗೆ ₹1 ಕೊಡ್ತೀನಿ. ಒಂದ್ಸಲ ಹೋಗಿ ಸ್ನಾನ ಮಾಡಿ ಬಂದು ಉಗುಳಿದ ಮೈ ತುಂಬ ಬೇಕು. ಬಸ್ ಸ್ಟ್ಯಾಂಡ್ನಾಗ ಯಾರು ಒಂಚೂರು ಉಗುಳಿಕ್ಕೆ ಹೋದ್ರು, ಒಂಚೂರು ಏನೋ ಸಿಡಿತು. ಯಾಕೆ ಕಾಣಿಸಂಗಿಲ್ಲ,
ಅಲ್ಲಿ ಹೋಗ್ಲಿ ಈ ಸಭಾದಾಗ ಕೂತಿರ್ತೀವಿ ಒಂಚೂರು ಅನಿಸ್ತದೆ ಯಾಕ ನಿಮ್ಮ ಮನೆ ಹೇಳಿದ ಹಲವರಿಗೆ ನೋಡ್ರಿ ಯಾರು ಪರಿಸ್ಥಿತಿ ಒಳಗೆ ನಾಗಧಾನಿ ಬಾಲ ಮುಗಿದ ಬಸ್ ಅಂತ ಆರಾಮಿದ್ದಾಗ ಎಲ್ಲ ಆರಾಮದ ಒಂಚೂರು ಎಲ್ಲ ಹೆಚ್ಕೊಂಡು ಮ್ಯಾಲ ಮುಗಿತ ಇಲ್ವಾ ಅವ್ನು ಉಗುಳಿದ ಕೂಡ ಮೈನಾ ನೋಡ್ಕೊಂಡು ಮತ್ತೆ ಸ್ನಾನ ಮತ್ತೆ ಉಗುಳಿದ ಮತ್ತೆ ಹೋಗಿ ಸ್ನಾನ ಮಾಡಿ ಬಂದ್ರು ಮತ್ತೆ ಉಗುಳಿದ ಕಾದಂಬರಿ ಅಲ್ಲೇ ಇದ್ರು ಇದು ಫ್ಯಾಕ್ಟ್ ಘಟನಾ ಇದೆ ನಿಮ್ಗೆ ಹೇಗೆ ಆಶ್ಚರ್ಯ ಅನಿಸ್ಬೋದು 99 ಸಲ ಉಗುಳಿದ ಬೆಳಗ್ಗೆ 5ರಿಂದ ಸಾಯಂಕಾಲ 5 ಬಡಿದ್ರು ಅವ್ರು ಮ್ಯಾಲ ಮಾದಿ ಮಾಡಿ ಮ್ಯಾಲ ಸೈಟ್ ನೋಡಿ ಯಾರು ಉಗುಳಿದ್ರು ಅಂತ ಎಷ್ಟು ಸಮಾಧಾನ ಇರ್ಬೋದು ಎಷ್ಟು ಶಾಂತಿ 100ನೇ ಸಲ ಸ್ನಾನ ಮಾಡಿ ಅದಕ್ಕೆ ಅವನು ಚಿತ್ತ ಶುದ್ಧಿಯಾಗಿ ಸತ್ಪುರುಷರ ಜೊತೆಗೆ ನಾವು ದ್ವೇಷ ಮಾಡಿದ್ರು ನಮಗೆ ಹಿತಾನ ಸಾಧು ಸತ್ಪುರುಷರ ಜೊತೆಗೆ ನಾವು ದ್ವೇಷ ಮಾಡಲಿ ಜಗಳಾಡ್ಲಿ ಒದರಾಡ್ಲಿ ಅದರೊಳಗಿಂದ ನಮಗೂ ಹಿತ ಅವರ ಆ ಭಾವದ ಸಂಸ್ಪರ್ಶದಿಂದ ನಮ್ಮ ಭಾವ ಶುದ್ಧ ಅವರ ಶಾಂತಿಯ ಸಂಸ್ಪರ್ಶದಿಂದ ನಮಗೂ ಶಾಂತಿ ಅವನಿಗೆ ಪಶ್ಚಾತ್ತಾಪ ಆಗಲಿಕ್ಕೆ ಬಹಳ ಮನಸ್ಸಿಗೆ ತಾಪ ಕೆಳಗೆ ಬಂದು ಸಾಷ್ಟಾಂಗ ನಮಸ್ಕಾರ ಬಂದು ಯಾಕಪ್ಪ ಇಲ್ಲಿ ನಾನು ತಲೆ ಮೇಲೆ ತಂಬಾಕು ತಿಂದು ಊರಿಗೆ ಗಟ್ಟಿ ತಗೊಂಡ್ರು ನನ್ನ ಜೀವನದಲ್ಲಿ ಇವತ್ತಿನ ಕಾಲದಿಂದ ದೊಡ್ಡ ಉಪಕಾರ ಯಾರು ಮಾಡಿಲ್ಲ ಏನ್ ಮಾಡಿಲ್ಲ ನನ್ನ ತಲೆಯೊಳಗೆ ಬಹಳ ದಿವಸದಿಂದ ನನ್ನ ಮನುಷ್ಯ ಗೋದಾವರಿಯಲ್ಲಿ ಒಂದು ದಿವಸದಲ್ಲಿ 100 ಸಲ ಸ್ನಾನ ಮಾಡಬೇಕು ಅಂತ ಇವತ್ತು ಎಲ್ಲ ಸಹಯೋಗದಿಂದ ನಾನು ಒಂದು 100 ಸಲ ಸ್ನಾನ ನನಗೆ ಬಹಳ ಸಮಾಧಾನ ಅಂತ ನಾವು ಶಿಷ್ಯ ಇರ್ಬೋದು ಅರ್ಥಾತ್ ನಮ್ಗೇನಾಗಬೇಕು ಓನ್ಲಿ ರೆವಲ್ಯೂಷನ್ ಇನ್ನರ್ ರೆವಲ್ಯೂಷನ್ ಏನಾದರೂ ಒಳಗಿಂದ ನಿರ್ಮಾಣ ಆಗಬೇಕು ನಾವು ನೋಡ್ತೀವಂತ ಸಮಾಜ ಸುಧಾರಕರು ಯಾರು ನೋಡಿ ನಾವು ಸಮಾಜ ಸುಧಾರಕರು ನಿಮ್ಮ ಸುಧಾರಣೆ ಮಾಡಿಕೊಡ್ತೀವಿ ಸುಧಾರಣೆ ಶಬ್ದಕ್ಕೆ ಅರ್ಥ ಗೊತ್ತೇನು ಸುಮಂದ್ರೆ ಉತ್ತಮವಾದದ್ದು ಧಾರಣೆಯನ್ನು ಧರಿಸೋದು ಇವತ್ತೇನು ಸುಧಾರಣೆ ದೊಡ್ಡದೊಂದು ಬಂಗಲೆ ಕಟ್ಟಿದ್ವಿ ಮನೆ ಕಟ್ಟಿದ್ವಿ ಒಂದು 2-3 ಗಾಡಿ ನಿಂತಾವ ಚಂದ ಡ್ರೆಸ್ ಹಾಕೊಂಡು ಅದೇ ಟೈಟ್ ಆಗಿ ಅಡ್ಡಾಡಿದ್ರೆ ಸುಧಾರಣೆ ಅಂತಾರೆ ನೀವೇನಾದ್ರೂ ಇರ್ಬೋದು IAS ಇರ್ಬೋದು ಏನೋ ಇರ್ಬೋದು DC ಇರ್ಬೋದು PC ಸುಮಂದ್ರೆ ಉತ್ತಮವಾದದ್ದು ಧಾರಣೆಯನ್ನು ಧರಿಸೋದು ಯಾರು ತನ್ನ ಅಂತಃಕರಣದಲ್ಲಿ ಅತ್ಯಂತ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಯಾವುದು ನಾವು ಭಗವಂತ ಅಂತೀವೋ ಅದನ್ನು ಯಾರು ತಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡಿ ಅವರು ನಿಜವಾಗಿಯೂ ಸುಧಾರಿಸ್ತಾರೆ ಆ ದೃಷ್ಟಿಯಿಂದ ನೋಡಿದ್ರೆ ಸತ್ಪುರುಷರೇ ಸುಧಾರಿಸಿದವರು ಮಹಾರಾಜ ಒಂದು ಕಡೆ ಹೇಳಿದ ಸಮಾಜ ಅನ್ನೋದು ಸತ್ಪುರುಷರಿಂದಲೇ ಸುಧಾರಿಸಲಿಕ್ಕೆ ಶಕ್ಯದಲ್ಲಿ ಹೊರತು ಸತ್ತಾಧಾರಿಗಳಿಂದ ಶಕ್ತಿಲ್ಲ ಅಧಿಕಾರಿಗಳಿಂದ ಸುಧಾರಣೆ ಆಗುವುದಿಲ್ಲ ಅವ್ರು ಕಾನೂನು ಮಾಡ್ತಾರೆ ಮತ್ತೆ ಆ ಕಾನೂನು ಮುಡಿಯವರು ಅವರೇ ನೋ ಸ್ಮೋಕಿಂಗ್ ಅಂತ ಬಂದಿರ್ತಾರೆ ಕೆಳಗೆ ಕೂತ ಕಂಡಕ್ಟರ್ ಸೇರ್ತಿರ್ತಾರೆ ಸಮಾಜ ಅನ್ನೋದು ಕೇವಲ ಸಾಧು ಸತ್ಪುರುಷರಿಂದ ಮಾತ್ರ ಸುಧಾರಣೆ ಎದರಿಂದ ಸುಧಾರಿಸ್ತದೆ ಅಂದ್ರೆ ಒಂದ್ಸಲ ಒಬ್ಬ ಕೆಲವರ ಅಮೇರಿಕಾದಾಗ ವಿವೇಕಾನಂದನ್ನು ಕೇಳಿದ್ರು ನಿನ್ನ ಅದು ಹೇಳಿದ ಕಾರಣ ಅಲ್ಲ ನಿಮ್ಮಂತಹ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು ಆ ದಕ್ಷಿಣೇಶ್ವರದ ಹುಚ್ಚ ಮುಕ್ತಿಗೆ ರಾಮಕೃಷ್ಣ ಪರಮಹಂಸರಿಗೆ ಯಾಕೆ ನೀವು ಶರಣು ಹೋದ್ರೆ ಮಹಾರಾಜರು ಆ ಹುಚ್ಚ ತುಕ್ಯಾಗಿ ಶರಣು ಹೋದರು ತುಕಾರಾಮ್ ಚೈತನ್ಯ ಜನರು ಅವ್ರ ಹುಚ್ಚು ತುಕ್ಯ ಅದನ್ನೇ ಮಾಡ್ಯಾರ್ರಿ ಹಂಗೆ ಕಾಣಿಸ್ತಿದ್ರು ಕೈಯಾಗ ಹಸಿರು ಬಳ್ಳಿ ಒಳ್ಳಾಗಿ ಶಿಲ್ಪಿ ಮಾಡಿ ಒಂದು ರಂಗ ಪಂದ್ಯ ಅದು ಖಣ ಹೆಣ್ಮಕ್ಳು ಖಣ ಸುತ್ತಿ ಹೋಗ್ತಿದ್ರು ಜೊತೆಗೆ ನಾಯಿ ಮರಿ ವಿದ್ಯಾ ಮತ್ತು ಗಣ್ಯ ಅಂತ ಕೈಯಾಗ ಯಾವಾಗಲೂ ಚಿಲಿಮಿ
ಹುಡುಗರ ಜೊತೆಗೆ ದನಕಾಯಿ ಹುಡುಗರ ಜೊತೆಗೆ ಆಟ ಆಡೋದು, ಅವ್ರ ಜೊತೆಗೆ ಏನು ಬೇಕಾದ್ರೆ ಕೂತು ಉಳ್ಳಾಗಡ್ಡಿ ಹಾಕಿ ತಿನ್ನೋದು. ಮತ್ತೆ ಇವ್ರಿಗೆ ಏನಂತ ಅದು ಸಮಾಜ ಹುಚ್ಚಿರಪ್ಪದ ನಂಗನ ಮಹಾರಾಜರವ್ರಿಗೆ ಶರಣರು ಕೇವಲ 9 ತಿಂಗಳು ಅವರು ಸಾನ್ನಿಧ್ಯದಲ್ಲಿದ್ದು ಅವರು ಅಕ್ಷರಶಃ ಅವ್ರು ಹೇಳಿದ್ದನ್ನ ಕೇಳಿದ್ರು, ಆಜ್ಞಾ ಪಾಲನೆ ಮಾಡಿದ್ರು. ನಾವು ನೀವು ನಮ್ಮ ಬುದ್ಧಿಯಿಂದ ನಮ್ಮ ಕಲ್ಪನೆಯಿಂದ ಅವರು ತಿಳ್ಕೊಳ್ಳಿಕ್ಕೆ ಒಂದು ದಿವಸ ತುಕಾಮಾಯಿಗಳು ಕೂತಿದ್ರು, ಕರ್ಲು ಬರ ಇದೆ ಅಲ್ಲೊಂದು ಟ್ಯಾಕ್ ತೆಗೆಯೋದು, ಮಹಾರಾಜ ಟ್ಯಾಕ್ ತೆಗೆದು ಅಲ್ಲಿ 3 ಹುಡುಗರು ಹಾಕಿದ್ರು, ಸಣ್ಣ ಸಣ್ಣ ಹುಡುಗರು ಬದಿಕತ್ತಿಲ್ಲ ಇದ್ರು. ಆ 3 ಹುಡುಗರನ್ನ ಹಾಕಿದ್ರು. ನಮಗೆ ಹೇಳಿದ್ರು ಮಾಡ್ತಿದ್ವಿ, ಗುರುಗಳಿಗೆ ಇದ್ದಿತ್ತು ಅಲ್ಲಿ ತಲೆ ಪ್ರವೇಶ ಆಗಿದೆ. ಮಹಾರಾಜ ಒಂದು ಚೂರ ಅದ್ರ ಬಗ್ಗೆ ವಿಕಲ್ಪ ಇಲ್ಲ, ತಲೆ ಪ್ರಶ್ನೆ ಇಲ್ಲ, ಇದು ಇಲ್ಲ, ಬಡ ಎತ್ತಿ 3 ಹುಡುಗರನ್ನ ಹಾಕಿ ಅಲ್ನಾಲ್ ಮಣ್ಣೆ ಕೇಳಿದ್ರು. ಅಲ್ನಾದಿ ಪದ್ಮಾಸನ ಕೂಡು. ಇವೆಲ್ಲ ಈ ಲೋಕದ ಕತ್ತಿ ಅಲ್ರಿ, ಅದೊಂದು ಲೋಕ ಬೇರೆ, ನಮ್ಮ ಲೋಕ ಬೇರೆ. ನಮ್ಗೆ ಬಹಳ ಚಂದ ಲೋಕ, ಗೋಳಾಟದ ಲೋಕ ರೀ ನಮ್ದು. ಯಾರು ಬಂದ್ರು ಹೇಳ್ತಾರ ಅಂತೀವಿ. ಅರ್ಧ ತಾಸ, ದೀಡ್ ತಾಸ, 2 ತಾಸ ಒಳಗೆ ಕೂಸು ಮ್ಯಾಲ ಮಣ್ಣು ಹಾಕ್ಯಾರ, ಅದ್ರ ಮ್ಯಾಲ ಪದ್ಮಾಸನ. ಇದೇನು ಬಹಳ ಪುರಾಣ ಕಾಲದ ಕತ್ತಿ ಅಲ್ರಿ, 120 ವರ್ಷದ ಹಿಂದೆ ಘಟಿಸಿದ ಕತ್ತಿ. ಅಷ್ಟೊತ್ತಿಗೆ ಮಕ್ಕಳ ಇವರು ಬಂದರು, ಅವ್ರ ಸಂಬಂಧಿಕರು, ತಂದೆ ಅವರು ಗಣೆ ತುಕ್ಯಾ ನಮ್ಮ ಹುಡುಗರು ಬಂದಿದ್ರು. ಅವ್ರು ಹೇಳಿದ್ರು ಅಲ್ಲಿ ಬಂದಿದ್ದು ಇಲ್ಲಿ ಆ ಹುಡುಗಿದ್ದಲ್ಲ, ಅವ್ನ ಹುಡುಗ ತೆಗೆದು ಆ ತಗ್ಗಿನ ಹಾಕಿ ಮ್ಯಾಲ ಕೂತಾನು ಅವ್ರು ಚಲೋ ಅಂತ ಕಳಿಸ್ ಕೇಳಾದ್ರೆ ಹುಡುಗರನ್ನ ಬುಡಕ್ ಹಾಕಿ ಮ್ಯಾಲ ಕೂತಾನ ಫಟ್ ಬರೀಕತ್ತು. ಮಹಾರಾಜರ ಬಿಟ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿದ್ರು, ಎದ್ದು ಬಂದು ಹೆಚ್ಚಿಗೆ ಅವನ್ಯಾಕೆ ಬರಲಿಕ್ಕಂತೀರಿ ನೋಡ್ತಾರೆ ನಿಮ್ಮ ಹುಡುಗರು ಅವರು ಸತ್ತಾವು. ಮತ್ತು ಅವ್ರ ಹತ್ರಾಗಿ ಸರಿಸಿ ತೆಗೆದು ನೋಡಿದ್ರು 3 ಸತ್ತ ಹೋಗಿ ಮತ್ತೆ ಹೊರಲಿಕ್ಕೆ ಹತ್ತು. ಅವ ತುಕಾಮಾಯಿ ಆ ಹುಡುಗರು ಒಂದೊಂದು ಕಾಲು ಹಿಡಿದು ಎತ್ತೆತ್ತು ಹೊರಗೆ ಹೋಗೋದು ಕೂಡ ಟನ್ ಹಿಡ್ಕೊಂಡು ಹೋಗಿದ್ರು. ಮುಂದೆ ಗುರುಗಳು ಹಿಂಗೆ ಮಾಡೇ ಮಾಡ್ತಾರೆ ನಮಗೆ ಖಾತ್ರಿ ಇದ್ದಿದ್ದು ನಾವು ಹುಡುಗಿನ ಇರ್ತಿದ್ವಿ. ಮುಂದೆ ಏನಾಗ್ತದೆ ಇದು ಅರ್ಥ ಶ್ರದ್ಧಾ ಬೇಕು. ಇದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಈ ಪ್ರಪಂಚದೊಳಗೆ ಸುಖ ಪಾಯಿಗೆ ಅಸೆ ಸುಖಾತೆ ಶೋಧ ಕಾಣುವ. ನಿಮಗೆ ಸುಖ ಬೇಕಾಗಿದ್ರ ಸುಖ ಹುಡುಕೋದನ್ನು ನಿಲ್ಲಿಸ್ರಿ. ಈ ಪ್ರಪಂಚದೊಳಗೆ ಸುಖ ಸಿಕ್ಕಿತ್ತು ಅನ್ನೋ ಕಲ್ಪನಾ ತೆಗೆದು ಹಾಕಿರ್ತಾರೆ. ಈ ಪ್ರಪಂಚದೊಳಗೆ ಸುಖದ ಲೇಷ ಕೊನೆಗೆ ನೈರಾಶ, ಇಂದ್ರಿಯಗಳ ಶಿಥಿಲ ಆಗಿಬಿಡ್ತಾವ, ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ. ಒಬ್ರು ಯಾರೋ ಭಗವಂತ ಭಗವಂತ ಏನಪ್ಪ ಮಾರಾಯ ಬರ್ತೀನಿ ಪಟ್ಟಣ ತಗೊಂಡು ಹೋಗ್ಬಿಡ್ತೀವಿ, ಸ್ವಲ್ಪ ಪೂರ್ವ ಸೂಚನೆ ಕೊಡ್ಬೇಕಿಲ್ಲ ಅಂತೇಳಿ ಭಗವಂತನ ಎಷ್ಟು ಸೂಚನೆ ಕೊಡ್ಲಿಲ್ಲ, ಎಷ್ಟು ಕೊಡ್ತೀನಿ ನೀವು ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಮತ್ತೆ ಅವಾಗ ಏನಾದ್ರು ಸಣ್ಣ ಮಾಡಿಕೊಂಡು ಮಾತ್ರ ಗುರಿ ಅಂತ ಅನ್ಕೊಂಡಿಲ್ಲ. ಏನಂತ ಸೂಚನೆ ಕೊಡ್ತೀನಿ? ಭಗವಂತ ಹೇಳಿದ ನೋಡು, ಹೋಗು ಟೈಮ್ ಬಂದು ಕೂಡಲೇ ಮುಂಚೆ ಸಣ್ಣಾಗಿ ಕೂದಲ ಬೆಳೆದು ಮಾಡಿರ್ತಾರೆ, ತಿಳ್ಕೋಬೇಕಿಲ್ಲ ಬಂದ ಟೈಮು. ಆಮೇಲೆ ಸಣ್ಣಗೆ ಕಲ್ಲು ಕಾಣಿಸಿದಂಗ ಮತ್ತೊಂದು ಆಪರೇಷನ್ ಮಾಡಿ ಚೆಕ್ ಹಾಕೊಂಡು ಸಣ್ಣಗೆ ಕಿವಿ ಕೆಲಸದಂಗ ಆಮೇಲೆ ಇಂಥ ಮಷಿನ್ ಹಾಕೊಂಡು ಮತ್ತೆ ಅದೇನು ಇವ್ರ ಜೊತೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಮೈಯಾಗ ಶಕ್ತಿ ಇಲ್ಲ. ಆಮೇಲೆ ಗೋಣ ಟಂಕ್ ಬಾರ್ತದೆ,
ಕೈಕಾಲು ಮೊಣಕಾಲು ನೋಯಿಸ್ಲಿಕ್ಕತ್ತಾವ, ಕೈ ನೋಯಿಸ್ಲಿಕ್ಕತ್ತಾವ, ಕೂದ್ರಿ ಎಳ್ಲಿಕ್ಕೆ ಬರಂಗಿಲ್ಲ, ಎದ್ದು ಕೂಡ್ಲಿಕ್ಕೆ ಬರಂಗಿಲ್ಲ. ಆವಾಗ ತಿಳ್ಕೋಬೇಕಿಲ್ಲ, ಇದು ಬಂತಪ್ಪ ಇದು ನಮ್ಗ ಸುಮ್ಮನೆ ಏನಾದ್ರು ಒಂಚೂರು ತಯಾರಿ ಮಾಡ್ಕೊಂಡು ಹಣ್ಣು ಹೋಗುದು ಆವಾಗೂ ಇಲ್ಲ. ಆಮೇಲೆ ನಮ್ಮ ತನ್ನ ವಯಸ್ಸು ಮುಗಿದ ಕೂಡಲೇ सरता संचिताचा शेष नाही क्षणाचा अवकाश भरता न भरता निमेष जावेची लागे. प्रारब्धದ ಒಂದು ಮುಗಿತು, ಒಂದು सरता संचिताचा शेष नाही क्षणाचा ಪ್ರಾರಬ್ಧ ಮುಗಿದ ಕೂಡಲೇ ಒಂದು ಕ್ಷಣದ್ದು ಅವಕಾಶ ಇಲ್ಲ. ಭರ್ತಾ ನ ಭರ್ತಾ ನಿಮೇಶ್, ಒಂದು ಮಿನಿಟ್ ಆಟು ಇಲ್ಲೋ ಅನ್ನೋದ್ರಾಗ ಭಗವಂತ ಹೆಂಗಿರ್ತೀವೋ ಅದ ಪರಿಸ್ಥಿತಿ ಹೋಗೋದು. ಮನೆ ನನ್ನ ಕಡೆ ಒಂದು ರವರೆ ಅವರು ಇದ್ರೊಳಗೆ ಏನೋ ವಾಟ್ಸಾಪ್ ಅಂತ ನನಗೆ ಆಶ್ಚರ್ಯ ಭಾಗ್ಯ ಅನಿಸ್ತದೆ. ಮುಂಬೈಯಲ್ಲಿ ಡೊಂಬಿವಲಿ ಒಳಗೆ ಒಂದು ಚಿದಂಬರೇಶ್ವರ ಮಂದಿರದಲ್ಲಿ ಆ ಮಂದಿರದ ಪೂಜಾರಿ ಪೂಜೆ ಮಾಡಿದ್ರೆ ಆರತಿ ಮಾಡಲಿಕ್ಕೆ ತಟ್ಟಿ ತಂದು ಹೆಣ್ಮಕ್ಳು ಕೈಯಾಗ ಕೊಟ್ಟ. ಹೆಣ್ಮಕ್ಳ ಆ ಚಿದಂಬರೇಶ್ವರ ಆರತಿಯಲ್ಲಿ ಕತ್ಯಾರ. ಅವ್ರು ಪೂಜಾರಿಗೆ ಬಾಗಿಲ್ದಾಗ ನಿಂತಾರ, ಕೈ ಮುಟ್ಕೊಂಡು ನೋಡ್ಕೋತ. ಎರಡು ನುಡಿ ಆಗಿದ್ದು, ಮೂರನೇ ನುಡಿ ಅಲ್ಲಿ ಕತ್ತಿದ್ರು ದಪ್ಪ ಬಿದ್ದು ಹೋಗಿಬಿಟ್ಟು ಪೂಜಾರಿ. ಎಂಥ ದಿವ್ಯ. ಇನ್ನೊಬ್ಬರು ಪುಣೆದವ್ರು ಒಬ್ಬರು 103 ವರ್ಷ ಆಗಿದ್ದು. ಆ ವಾಟ್ಸಾಪ್ನಾಗ ಫೋಟೋನ ಅಲ್ಲ, ನಮ್ಮ ಪರಿಚಯದವ್ರ. ಅವ್ರ ಕೊನೆಗೆ ಹಿಂಗೆ ಮಲ್ಕೊಂಡು ಅದು ಜಪ್ಮಾಲಿ ಎಳಿಲಿಕ್ಕತ್ಯಾರ, ನಾಮಸ್ಮರಣೆ ಮಾಡ್ಲಿಕ್ಕತ್ಯಾರ. ಮಾಡ್ಕೋತ ಇಂಥ ದಿವ್ಯ ಸಾವು. ಭಾವಂ ಸ್ಮರನ್ त्यजत्यन्ते कलेवरं तन्तमेवैति कौन्तेय सदा तद्भाव भावितः तस्मात् सर्वेषु कालेषु मां अनुस्मर युध्यज. ನೀನು ಸಾಯುವಾಗ ಯಾವ ಭಾವವನ್ನು ಮನಸ್ಸಿನಾಗ ತಂದುಕೊಂಡು ಸಾಯ್ತೀಯೋ ಅದಕ್ಕೆ ಅನುಸಾರವಾಗಿ ನಾನು ಮುಂದಿನ ಗತಿ ಕೊಡ್ತೀನಿ. ಆದ್ದರಿಂದ ಇವತ್ತಿನಿಂದ ನೀನು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಶುರು ಮಾಡು, ನಿನ್ನ ಪ್ರಪಂಚವನ್ನು ಮಾಡು. ಹೆಂಗೋ ಹಂಗೆ ನಾವು ಭಗವಂತನ ಕಡೆಗೆ ಹೊರಡಬೇಕು. ಎಷ್ಟೋ ಮಂದಿ ಅಂತಾರೆ, ಏನ್ರಿ ಭಗವಂತ ನಮ್ಮ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ, ಭಗವಂತನೇನು ನಮಗೆ ಅನುಗ್ರಹ ಕೃಪಾ ಏನಿದೆ. ಭಗವಂತ ಅಂತ ಪಕ್ಷಪಾತಿ ಆದ. ನಾವು ಮುಂಜಾನೆ ಕಿಟಕಿ ಬಾಗಿಲ ಎಲ್ಲ ಬಂದ್ ಮಾಡ್ಕೊಂಡು ಏನ್ರಿ ಸೂರ್ಯ ನಮ್ಮ ಮನ್ಯಾಗ ಬೆಳಕ ಚಾಲು ಎದ್ದು ಕಿಟಕಿ ಬಾಗಿಲ ತೆಗೀರಿ ನೋಡಿ, ಜಗ್ಗಂತ ಒಳಗೆ ಬೆಳಕು ಬರುತ್ತೆ. ಯು ಲುಕ್ ಮೀ, ಐ ಲುಕ್ ಯು. ನೀವು ನನ್ನ ಕಡೆ ನೋಡಿ, ನಾನು ನಿಮ್ಮ ಕಡೆ. ನಿಮ್ಗೆ ಅತ್ಯರ್ಥಾಗೋ ಲಕ್ಷ್ಯ ನಾ ಏನ್ ಮಾಡಿದೆ. ನಾವು ಭಗವಂತ ರಾಯಣ ಯಾವಾಗಲೂ ನಿಮಿತ್ತದಿಂದ ನಾ ಏನಂತೀನಿ, ನಮ್ಗೆ ಹನುಮಾನ್ ಚಾಲೀಸ ಅದು ಬಹಳ ನಮಗೆ ಬಹಳ ಅದ್ರ ಬಗ್ಗೆ ಅದ್ರ ಬಗ್ಗೆ ಬಹಳ ನಮಗೆ ಮನಸ್ಸಿನಾಗ ಭಕ್ತಿ ಅದ ಅಲ್ರಿ, ಭಾವ ಅದ ಅಲ್ರಿ, ಅಥವಾ ಪ್ರೇಮ ಅದ ಅಲ್ರಿ. ಹೀಗಾಗಿ ನಾವು ಹೇಳ್ತೀವಿ, ನೀವು ಮತ್ತೆ ಏನಾದ್ರೂ ಇಟ್ಕೋಲ್ಲ, ಮ್ಯಾಲಿನ ಮೇಲೆ ಹಿಂಗೆ ಆಗ್ತಾ ಇತ್ತು ಅಂದ್ರೆ ಆ ನಿಮಿತ್ತವಾಗಿ ಏನಾದ್ರೂ ಎರಡು ಮಾತುಗಳನ್ನು ಕೇಳಿ ಸಿಗ್ತಾವೆ, ಸತ್ಸಂಗ ಸಿಗ್ತದೆ. ಮಹಾರಾಜ ಹೇಳ್ತಿದ್ರು, ಸತ್ಸಂಗ ಎಲ್ಲೂ ವ್ಯಾಪ್ತ ಹೋಗೋದಿಲ್ಲ. ಒಬ್ರು ಮಹಾರಾಜರು ಏನ್ ಬಿಡ್ರಿ ಮಹಾರಾಜ್, ಈ ಕಿವಿಲೆ ಕೇಳ್ತಾರೆ, ಈ ಕಿವಿಲೆ ಬಿಟ್ಟು ಬಿಡ್ತಾರೆ. ಮಹಾರಾಜರು ಬಿಟ್ಟುಕೋಬಾರ್ದು. ಯಾಕೆ ಈ ಕಿವಿಲೆ ಒಳಗೆ ಹೋಗಿ ಈ ಕಿವಿಲೆ ಹೊರಗೆ ಹೋಗುವ ನಡುವದೇ ಇಲ್ಲ, ಸ್ವಲ್ಪನೇ ಟಚ್ ಆಗೇ ಹೋಗುವ. ಇಷ್ಟು ನಾವು ಹೇಳಿದ್ರು, ಇದು ಒಂದರ ಶಬ್ದ ಉಳಿತದೆ ತಲೆಯಾಗಿ. ಈಗ ಮಣ್ಣಿನ ಜಲ ಅದ, ಆಕಳು ಸಗಣಿ ಹಾಕ್ತೀವಿ, ಆ ಸಗಣಿ ನಾವು ಎತ್ತಿದ್ವಿ, ಸ್ವಲ್ಪನೇ ಮಣ್ಣು ಬರ್ತದ್ರೆ ಅದ್ರ ಜೊತೆಗೆ ಹೆಂಗೋ ಹಂಗೆ ಸತ್ಸಂಗ ಎಲ್ಲೂ ವ್ಯಾಪ್ತ ಹೋಗುದಿಲ್ಲ. ಕಡೆಗೆ ಯಾವಾಗ ಒಂದು ನೆನಪ, ಅವತ್ತ ಗದಗಿನಾಗ ಹನುಮಾನ್ ಚಾಲೀಸ ಆಗಿತ್ತಲ್ಲ, ಗುರುಗಳು ಹೇಳಿದ್ರು, ಅಷ್ಟು ನೆನಪಾದ್ರು ಸಾಕು. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ निश्चलतत्वे जीवन. एक घड़ी आधी में पुण्या तुलसी संगत साधु की ಹಲವು ಕೋಟಿ ಅರ್ಥ. ಸತ್ಪುರುಷರ ಸಹವಾಸ ಒಂದು ಕ್ಷಣದಲ್ಲಿ ರೆವಲ್ಯೂಷನ್ ಆಗಲಿಕ್ಕೆ
68ನೇ ಇಸ್ವಿಯಲ್ಲಿ ನಾವು 67ನೇ ಸೆಪ್ಟೆಂಬರ್ನಲ್ಲಿ BSc 1 ಓದ್ತಾ ಇದ್ವಿ. ಅದು ಒಂದೇನೋ ನಮ್ಮ ಅಜ್ಜನ ಯಾರು ಕೊಟ್ಟು ನಮ್ಮ ಅಜ್ಜ ಓದ್ತಾ ಇದ್ರು, ನಾವು ಇಸ್ಕೊಂಡ್ವಿ. ಮಹಾರಾಜರ ಚರಿತ್ರೆ ಈ ಗದಗಿನಿಂದೆಲ್ಲ ಪ್ರಿಂಟ್ ಇದು ಆಗುತ್ತದು. ಆ ಕುಲಕರ್ಣಿ ಅವರು KM ಕುಲಕರ್ಣಿ ಅವರು ಬಂದು ಟ್ರಾನ್ಸ್ಲೇಷನ್ ಮಾಡಿದ್ದು. ಅದು ಓದ್ಲಿಕ್ಕೆ ಅದಕ್ಕಿಂತ ಮುಂಚೆ ನಮ್ಗೆ ಅಧ್ಯಾತ್ಮದ್ದು ನಮ್ಮ ಮನೆಯೊಳಗ ವೈದಿಕ ಪರಂಪರಾನ ಖರೆ ನಾವೇನು ಅಷ್ಟೊಂದು ಲಕ್ಷ್ಯ ಹಾಕಿದ್ದಿಲ್ಲ. ನಮ್ಮ ಕಾಲೇಜು ಅದು ಸಾಲಿ ಪಾಲಿ ಆಟ ಅದು 4-5 ದಿವಸ ಒಂದು ಸವನ ಹಗಲು ರಾತ್ರಿ ಕೂತು ಓದಿದೆ. ಒಂದು ಪ್ರಸಂಗ ಓದಬೇಕು, ಗಾಡಿಗೆ ಅದು ಓದಬೇಕು, ವಿಚಾರ ಮಾಡಬೇಕು. ಅದು ಖರೆ ಜೀವನ, ಇದು ಖರೆ ಜೀವನ. ಆ ಪುಸ್ತಕ ಓದಿ ಮುಗಿಸಿ ಮಹಾರಾಜ ಚರಿತ್ರೆ ಹಾಗೂ ಬಾಗಿಮನೆ ಅಂತ ಬಡ ಬಡ ಪ್ಯಾಟಿಗೆ ಹೋದೆ. ಒಂದು ಬೀಟಲ್ ಕ್ಯಾಂಪ್ ಅಲ್ಲಿ ಸುಮ್ಮನೆ ನಾನು ಹೇಳಿ ಕರ್ತೀನಿ. ಯಾಕೆಂದ್ರೆ ಸತ್ಸಂಗದೊಳಗಿಂದ ಏನು ನಿರ್ಮಾಣ ಓನ್ಲಿ ರೆವಲ್ಯೂಷನ್ ಇದೆ, ಇನ್ನೊಂದು ರೆವಲ್ಯೂಷನ್. ಬಡ ಬಡ ಪ್ಯಾಟಿಗೆ ಹೋಗಿ ಒಂದು ಮೀಟರ್ ಅರ್ಬಿ ತಗೊಂಡ್ಬಂದೆ. ನನ್ನ ಕಾಲೇಜ್ ಪುಸ್ತಕ ಎಲ್ಲ ಗ್ರಂಥ ಕಟ್ಟಿ ಮಾಡಿದಾಗಿಟ್ಟು ಉಳಿದು ಕಟ್ಟಿದಾಗ ಸಾಕ್ತಾರೆ ನಮಸ್ಕಾರ. ತಿರುಗಿ ಅಲ್ಲಿಂದ ಮುಖ್ಯ ಕಾಲೇಜ್ ಹೋಗಿ ನಮ್ಮ ಅಜ್ಜ ಅಜ್ಜಿ ಅಡುಗೆ ಮಾಡಲಿಕ್ಕಿತ್ತು ನನ್ನ ಸಲುವಾಗಿ. ಮುಂಜಾನೆ ಕೂಳಿಗೆ ಕಾಲೇಜ್ ಹೋಗಂಗಿಲ್ಲ, ಹೋಗ್ತೀವಿ. ಒಂದು ಹಂಗೆ ಹೋಗ್ಕೋತ ವಿಚಾರ ಮಾಡ್ಕೋತ ಬರ್ಕೋತ ಮನಸ್ಸಿಗೆ ಅನಿಸ್ತಿಲ್ಲ. ಏನು ಅಂದ್ರೆ ಮನೆ ಬಿಡು ಹೋಗ್ತಿರ್ತೀವಿ. ಮನೆ ಪರಿಸ್ಥಿತಿ ಬಹಳ ನಾಜೂಕ್ ಇದೆ. ನಮ್ಮ ತಂದೆಯವರು 80 ರೂಪಾಯಿ ಬರ್ತಿತ್ತು, 120-40 ರೂಪಾಯಿ ಕಟ್ಟಾಗಿ ಸಾಲದ್ದು. ಆ 80 ರೂಪಾಯಿ 11 ಮಂದಿ ಇದ್ವಿ ಮನ್ಯಾಗ. ಅಜ್ಜ ಅಜ್ಜಿ ಅಮ್ಮ ಅಪ್ಪ ನಾವು 7 ಮಂದಿ. ಕೊನೆಗೆ ಒಂದು ದಿವಸ ನಿರ್ಣಯ ಮಾಡಿದ್ವಿ. 1968 ಜನವರಿ 10ನೇ ತಾರೀಕಿನ ದಿವಸ 2 ರೂಪಾಯಿ 1 ರೂಪಾಯಿಂದ 3 ನಾನು ಸಣ್ಣಾಗಿ 7ನೇ ತನಕ ಸಾಧಾರಣ SSLC ವರೆಗೂ ಹಾಫ್ ಪ್ಯಾಂಟ್ ಹಾಕೋತಿದ್ದೆ. ಹಾಕಿದ್ದು ಬಿಳಿ ಅಂಗಿ ಹಾಫ್ ಪ್ಯಾಂಟ್. ಕಾಲೇಜ್ ಹೋದ ಕೂಡ ಪೈಜಾಮ ಹಾಕೊಂಡು ನಾನು 500 ಪ್ಯಾಂಟು ಬುಷರ್ಟು ಅದೇನು ಹಾಕೊಂಡಿಲ್ಲ, ಬೂಟು ಗೀಟು. ಕಾಲೇಜ್ ಶಿಕ್ಷಣದೊಳಗೆ ಒಂದು ದಿವಸ ನಾನು ಹೋಟೆಲ್ನಾಗ ಏನೂ ತಿಂದಿಲ್ಲ, ಸಣ್ಣ ಇದ್ದಾಗಿಂದಲೂ ತಿಂದಿಲ್ಲ. NCC 40 ಪೈಸೆದೇನೋ ಒಂದು ಟಿಕೆಟ್ ಕೊಟ್ಟು ಯಾವ್ದಾರ ನಮ್ಮ ಹುಡುಗನ ಕೊಟ್ಟು ತಿನ್ನೋಕ. ನಮ್ಮಮ್ಮ ನಮ್ಮ ಅಜ್ಜಿ ಏನು ಅಡುಗೆ ಮಾಡಿದ್ರು ಅಷ್ಟು ಊಟ. ಜಮಖಂಡಿ ಕಾಲೇಜಿಗೆ ದೊಡ್ಡ ಗ್ರೌಂಡ್ ಅದ. ನಾನು ಹಾಕಿ ಒಂದು ದಿವಸ ಕಾಲೇಜ್ ಹೋಗಿದ್ದೆ. ಪುಸ್ತಕ ಬ್ಯಾಂಕ್ ಒಂದು ದಾರಿಟ್ಟು ಒಬ್ಬನ ಹೋಗ್ತಿದ್ದೆ. 68ನೇ ಜನವರಿ 10ನೇ ತಾರೀಕಿನ ದಿವಸ 2 ರೂಪಾಯಿ ತಗೊಂಡು ಜಮಖಂಡಿಯಿಂದ ಕುರ್ಚಿ ತನಕ ಟಿಕೆಟ್ ತೆಗಿಸಿ ಮನೆ ಬಿಟ್ಬೇಕು. ಆ ಉಜ್ಜಯಿನಿವರೆಗೂ ನಡ್ಕೊಂಡು ಹೋಗಿ ಅಲ್ಲಿ 2 ವರ್ಷದಿಂದ ನಾಮಸ್ಮರಣೆ ಮಾಡಿದೆ. ಏನೋ ಅವತ್ತಿಂದ ಇವತ್ತಿನ ತನಕ ಏನೋ ಅದರ ಅನ್ವೇಷಣೆ. ಅರ್ಥಾತ್ ನಾ ಯಾಕೆ ಹೇಳ್ತೀನಿ ಅಂದ್ರೆ ಈ ಓನ್ಲಿ ರೆವಲ್ಯೂಷನ್ ಇದು ಇನ್ನೊಂದು ಒಳಗೆ ನಮಗೇನು ಅಲ್ರಿ, ಒಳಗೆ ಧಗ್ ಉರಿಬೇಕಾದ್ರೆ ಬಗ ಉರಿಬೇಕು. ಅದು ನಮ್ಗಿನ್ನೂ ತಣ್ಣ ಗಾರದ ಹೆಂಗಿದ್ದೀವಿ. ಆರಾಮಿರ್ಲಿಕ್ಕೆ ಅಷ್ಟ ಪ್ರಪಂಚದಾಗ ಹುಟ್ಟಿ ಬಂದೀವಿ. ನಾವು ಹುಟ್ಟಿ ಬಂದದ್ದು ಬೇರೆ ಎಲ್ಕೋ ಅದ. ಮತ್ತು ನಮ್ಮದು ಆರಾಮಿ ಅಂತ ಅಲ್ಲ. ಹಿಂದಿನ ಕಾಲದ ಪತ್ರ ಬರ್ತೀವಿ, ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ ತಿಳಿಸುತ್ತಿರಬೇಕು. ಹೆಂಡತಿ ಮನೆಯಲ್ಲಿ ಹುಷಾರಿಲ್ಲ, ಮಗ ನಪಾಸಾಗ್ಯಾನ, ಮೊದಲಿಗೆ ಇನ್ನೂ ಎಲ್ಲೂ ಗೊತ್ತಾಗಿಲ್ಲ, ಬ್ಯಾಂಕಿನಲ್ಲಿ ದುಡ್ಡು ಮುಳುಗಿದ, 3 ವರ್ಷ ಮನೆ ಇಲ್ಲ, ಬೆಳೆ ಇಲ್ಲ. ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಬೇಕು. ಅದಕ್ಕಿಂತ ಇತ್ತ ಕಡೆಗೆ ಎಲ್ಲವೂ ದುಃಖಮಯ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ ತಿಳಿಸಿ. ಈ ಪ್ರಪಂಚ ಅಂದ್ರೆ ಹೆಂಗದ ಮಹಾರಾಜ ಹೇಳ್ತಿದ್ರು, ಬೇಕಾದಂತಹ ಪ್ರಪಂಚ ಇರ್ಕೋವಾಗ ನೀವು ಸಮುದ್ರದ ಯಾವುದೋ ಒಂದು ಮೂಲೆಯೊಳ ಜಗತ್ತಿನೊಳಗೆ ಯಾವುದೋ ಒಂದು ಮೂಲೆಯಾಗಿರುವ ಸಮುದ್ರದ ಒಂದು ಭವಿಷ್ಯ ನೀರು ಕುಡಿದು ನೋಡಿ ಅವ್ರ ಉಪ್ಪನ ಹೆಂಗ್ ಪ್ರಪಂಚ ಎಂಥದ್ದಿದ್ರು ದುಃಖನ
प्रपंच केला आणि सुखी झाला ऐसा ना देखील नाही केला. आज ನಾವು ಭಗವಂತ ಸದ್ಗುರುಗಳಿಗೆ ಶರಣ ಹೋಗಬೇಕು. ಅವ್ರು ಹೇಳಿರೋ ಸಾಧನೆ ಮಾಡಬೇಕು. ಏನೋ ಒಂದು ವಿಚಿತ್ರ ನಮಗೆ ಅನುಭವ ಬರ್ತದ. ಏನು ಅಂದ್ರೆ ಈ ಹನುಮಾನ್ ಚಾಲಿಸದಲ್ಲಿ ಎಂಥ ಆಕರ್ಷಣೆ ಅದು. ಅರ್ಥಾತ್ ನಾವು ಎಲ್ಲೇ ಏನೂ ಕಲ್ಪನಾ ಆಗಿದ್ದ ಮಲ್ಲಿ ಕೊಲ್ಲಾಪುರಕ್ಕೆ ಹೋದ್ವಿ, ಅಲ್ಲಿ ಹನುಮಾನ್ ಚಾಲಿಸ ಅಂತ ಕಿಕ್ಕಿದ ಜನ ಇತ್ತು. ಅಂದ್ರೆ ನಾನು ಸ್ವತಃ ಊಟಕ್ಕೆ ಸ್ವಲ್ಪ ಸ್ವಲ್ಪ ಬಂದಿದ್ದು ಬಿಟ್ಟು ಊಟ ಮಾಡಿಸ್ಬೇಕಾಯ್ತು. ಪುಣೆಯಲ್ಲಿ 1,000 ಮಂದಿ ಆಗಿತ್ತು. ಬೆಂಗಳೂರೊಳಗೆ 2 ಸಲ ಮಾಡಿದ್ವಿ, 5,000 ಜನರು ಕೂಡ್ತಿದ್ರು. ಹುಬ್ಬಳ್ಳಿಯಲ್ಲಿ ಜಗಾಸಾಲೆಯಲ್ಲಿ ಕೆಂಪಣ್ಣ ಅವ್ರ ಕಲ್ಯಾಣ ಮಂಟಪದಲ್ಲಿ ಇಲ್ಲೂ ಸಹಿತ ನೋಡ್ರಿ, ನಾವು ಕಲ್ಪನಾ ಮಾಡಿದ್ರಕ್ಕಿಂತ ಎಷ್ಟೋ ಪ್ರಮಾಣದಲ್ಲಿ ಎಷ್ಟು ಭವ್ಯ ಆಯ್ತು, ಎಂಥ ಇದು ಆಯ್ತು. ನಮಗೆ ಇಲ್ಲೂ ಸಹಿತ ಕಣ್ಣಾಗಿ ಒಳಗಂತ ಮನಸ್ಸಿನಾಗ ಆಶಾ ನಿರ್ಮಾಣ ಆಗಿತ್ತು. ಇದಕ್ಕೂ ಧೋಳು ಆಗ್ಬೇಕು. ಹಾಗೆ ಆದ್ದರಿಂದ ನಿಜವಾಗಿ ನಮಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಏನಾದರೂ ಮಾಡಿ ನಾವು ದಿನ ಸ್ವಲ್ಪ ಯಾಕಾಗುವಂತ ಭಗವಂತಂದು ನಾಮಸ್ಮರಣೆ, ಉಪಾಸನೆ ಏನೋ ವಿಚಾರ ಮಾಡಿಕೊಳ್ತಾ ಇರಬೇಕು. ಪ್ರತಿ ದಿವಸ ಏನಾದರೂ 1-2 ವಿಚಾರ ಓದಬೇಕು. ಮಹಾರಾಜ ಚರಿತ್ರೆ, ಪ್ರವಚನ, ಸ್ವಲ್ಪ ನಾಮಸ್ಮರಣೆ ಬರೀಬೇಕು, ನಾಮಸ್ಮರಣೆ ಮಾಡಬೇಕು. ಮಾರುತಿ ಮಹಾರಾಜನ ಉಪಾಸನೆ ಮಾಡಬೇಕು, ಮಾರುತಿ ಉಪಾಸನೆ. ಯಾವಾಗಲೂ ಒಂದು ಭಾವದಿಂದ ನಾವು ಭಗವಂತನ ಕಡೆಗೆ ಹೋದ್ರೆ ಯೋ ಯೋ ಯಾಂ ಯಾಂ ತನು ಭಕ್ತ್ಯ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾ. ಯಾವ ಭಾವದಿಂದ ಭಗವಂತನ ಕಡೆಗೆ ಒಂದು ಕಲ್ಲಿನ ಮೂರ್ತಿಯಲ್ಲಿ ಅಥವಾ ಯಾವುದೋ ಒಂದು ಮೂರ್ತಿಯಲ್ಲಿ ಭಗವದ್ ಭಾವವನ್ನು ನಾವು ಹೊಂದಿದವರಾಗಿ ಎಷ್ಟು ಪ್ರಮಾಣದಲ್ಲಿ ಭಕ್ತರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ಪರಮಾತ್ಮ ಆ ಮೂರ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿ. ಒಬ್ಬ ವ್ಯಕ್ತಿಯಲ್ಲಿ ಗುರುತ್ವದ ಭಾವನೆಯನ್ನು ಹೊಂದಿ ನಾವು ಎಷ್ಟು ಪ್ರಮಾಣದಲ್ಲಿ ಶಿಷ್ಯರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ಗುರುತತ್ವ ಆ ವ್ಯಕ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿ. ಸದ್ಗುರುಗಳಿಗೆ ಶರಣು. ಇದೇ ನಾನು ಹೇಳಿದ ವಿವೇಕಾನಂದರನ್ನು ಕೇಳಿದ್ರು. ಅವಾಗ ಅವರೇನಂದ್ರು, ರಾಮಕೃಷ್ಣ ಪರಮಹಂಸರಲ್ಲಿ ಅಥವಾ ಸತ್ಪುರುಷರಲ್ಲಿ ಎಂಥ ಶಕ್ತಿ ಇರ್ತದೆ ಅಂದ್ರೆ, ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನಿಗೆ ಒಂದಿಷ್ಟು ಮಣ್ಣು ಕೊಟ್ಟರೆ ಅದನ್ನು ನಾವು ಸುಂದರ ಪಾತ್ರಗಳನ್ನು ಮಾಡ್ತಾನೋ, ಹಾಗೆ ಯಾರು ತಮ್ಮ ಮನಸ್ಸನ್ನು ಸದ್ಗುರುಗಳ ಕಡೆ ಒಪ್ಪಿಸ್ತಾರೋ ಅವರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡತಕ್ಕಂತಹ ಸಾಮರ್ಥ್ಯ ಸತ್ಪುರುಷರಲ್ಲಿ. ಆದ್ದರಿಂದ ನಾವು ಅವರಿಗೆ ಶರಣಾಗತಾಗಿ ಗುರುಕೃಪಾ ಹಿ ಕೇವಲಂ ಶಿಷ್ಯ ಫಲದ ಮಂಗಲ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲ. ಶಂಕರಾಚಾರ್ಯರ ಮುಂಚೆ 3 ಮಂದಿ ಶಿಷ್ಯರು, ಸುರೇಶ್ವರಾಚಾರ್ಯರು, ಹಸ್ತಾಮಲಕಾಚಾರ್ಯರು, ಪದ್ಮಪಾದಾಚಾರ್ಯರು. ಅವ್ರ ಹತ್ರ ಇನ್ನೊಬ್ಬ ಶಿಷ್ಯ ಇದೆ, ಗಿರಿಯ. ಗಿರಿ ಅಂದ್ರೆ ಕಲ್ಲನ, ಏನೇನು ಬರ್ತಿದೆ, ನಿರಕ್ಷರ ಕುಕ್ಷಿ. ಅದು ಅತ್ಯಂತ ನಿಷ್ಠೆಯಿಂದ ಆಚಾರ್ಯ ಸೇವಾ ಮಾಡಿ ಬೆಳಗ್ಗೆ ತಂದು ಎಲ್ಲ ಒಂದೇನು ಮಣ್ಣೀರು ಅದು ಇದು ಎಲ್ಲ ಮುಗಿಸಿ ಆಚಾರ್ಯ ಶಂಕರಾಚಾರ್ಯ ಬಟ್ಟೆಗಳನ್ನು ಒಪ್ಕೊಂಡು ಮಣ್ಣೀರು ತುಂಬಿಕೊಂಡು ಬಂದು ಆಮೇಲೆ ಅವರು ಭಾಷ್ಯ ನಿರೂಪಣೆ ಮಾಡಲಿಕ್ಕಂತಾಗ ಅವನು ಬಂತು. ಅವ್ನಿಗೆ ಏನೇನು ಅದಾಗಿ ತಿಳಿತೆ, ಸುಮ್ಮನೆ ಅವ್ರು ಮಾರಿ ನೋಡ್ಕೋತ ಕೂಡ್ತಿದ್ರು. ಒಂದು ದಿವಸ ಅವ್ನಿಗೆ ಬರ್ಲಿಕ್ಕೆ ತಲ ಕೂಡಲೇ ಶಂಕರಾಚಾರ್ಯ ಅಲ್ಲಿ ನೋಡಿದ್ರು, ಅವ್ರು ಕೂಡೋ ಜಾಗ ನೋಡಿದ್ರು. ನಾವು ಸುಮ್ಮನೆ 5 ನಿಮಿಷ 10 ನಿಮಿಷ 15 ನಿಮಿಷ ಸುಮ್ಮನೆ. ಅವಾಗ ಪದ್ಮಪಾದಾಚಾರ್ಯ ಮಹಾರಾಜ್ ಭಾಷ್ಯ ನಿರೂಪಣೆ ಗಿರಿ ಬರ್ತೀಯ. ಗಿರಿ ಬರ್ಸಿ ಕಲ್ಲು ಗುಂಡು ಬಂಡೆ ಅಂತ ನಾವು ಶುರು ಮಾಡಿ ಇಷ್ಟ ಅಭಿಮಾನ ಅನುಗ್ರಹ ಮಾಡಿ ಹೆಗಲಿನ ಬಟ್ಟೆ, ಒಂದು ಹೆಗಲಿನ ಬಟ್ಟೆ, ಒಂದು ಹೆಗಲಿನ ಕೊಡಾದ, ತಲೆನ ಕೊಡಾದ,
असलाಗಿ ಗಿರಿ ಬರಲಿಕ್ಕೆ ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ महितोपनिषद कथितार्थमते हृदये कलये विमलं चलनं भवशंकर देशिकमे शरणं भवशंकर देशिकमे ತ್ರೋಟಕ ವೃತ್ತದಲ್ಲಿ ಅತಿ ವಿಲಕ್ಷಣವಾಗಿರ್ತಕ್ಕಂಥ ಸ್ತೋತ್ರ ಮಾಡ್ಕೋತ ಬರೋದು ನೋಡಿ 3 ಜನ ಶಿಷ್ಯರಿಗೆ ಆಶ್ಚರ್ಯ. ಶಂಕರಾಚಾರ್ಯ ನಮಸ್ಕಾರ ಗಿರಿ ಇವತ್ತಿನ ಭಾಷೆ ಗುರು ಕೃಪಾತಿ ಕೇವಲಂ ಶಿಷ್ಯ ಪರಮ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ವಿತ್ತ ಬಲ ದುಡ್ಡಿನ ಬಲ, ಚಿತ್ತ ಬಲ ಜ್ಞಾನದ ಬಲ, ದೇಹ ಬಲ ದೇಹದ ಬಲ, ಗೇಹ ಬಲ ಬಲ ಕುಟುಂಬದ ಬಲ. ಆ ಗುರು ಕೃಪಾ ಇದೆ ಇದ್ರೆ ಎಲ್ಲ ಬಲಗಳು ವ್ಯಾಪ್ತವಾಗಿ ಹೋಗ್ತದೆ. ಗುರು ಕೃಪಾ ಕೇವಲ ಆ ಸದ್ಗುರುಗಳ ಕೃಪೆ ಆಗಬೇಕಾದ್ರೆ ನಾವು ಏನಾದರೂ ಭಗವತ್ ಕಾರ್ಯದಲ್ಲಿ ತೊಡಗಬೇಕು, ಭಗವತ್ ಸೇವೆಯಲ್ಲಿ ತೊಡಗಬೇಕು. ನಾನು ಬೇಗ ಹೇಳಿದೆ ಹವಾಯಿಂದ ಹೆಂಗೆ ಬದುಕಲಿಕ್ಕೆ ಶಕ್ತಿಲ್ಲೋ ಹಂಗೆ ಭಗವಂತ ನಮಗೆ ಏನ್ ಮಾಡ್ಯಾರ ಸಮಾಧಾನದಿಂದ ಬದುಕಲಿಕ್ಕೆ ಶಕ್ತಿಲ್ಲ. ಆದ್ದರಿಂದಾಗಿ ಆ ಸಮಾಧಾನದ ಸಾಧನೆಯನ್ನು ಅಷ್ಟ ಸುಲಭ ಮಾಡ್ಯಾರ. ಅಂತ ಸುಲಭ ಸಾಧನೆ ಯಾವುದು? ನಾಮಸ್ಮರಣೆ. ಯಾವುದು ಕಷ್ಟ ಇಲ್ಲ, ಯಾವುದು ಪರಿಶ್ರಮ ಇಲ್ಲ, ದುಡ್ಡಿನ ಖರ್ಚಿಲ್ಲ. ಎಲ್ಲಾದ್ರೂ ಒಂದು ಕಡೆ ಕೂತೀವಿ, ನಾಮ ಶ್ರೀರಾಮ್ ಜಯರಾಮ್. ಏನು ಓದಬೇಕಿಲ್ಲ, ಏನು ಬರಿಬೇಕಿಲ್ಲ. ಕಾಹೀಚ ನ ಕರುಣಿ ಪ್ರಾಣಿ ರಾಮ ನಾಮ ಜಪೆ ವಾಣಿ ತೇಳೆ ಸಂತುಷ್ಟ ಚಕ್ರಪಾಣಿ ಭಕ್ತರಾಗಿ ಏನೇನು ಮಾಡಬೇಕಾದ್ರೆ ಬೇರೆ. I have repeated the God's name like madman. ಹುಚ್ಚರಾಗಿ ನಾವು ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂದ್ರೆ ಮಾತ್ರ ಏನಾದರೂ ಜೀವನ. I have repeated the God's name like machine, chanting machine. ಬಟನ್ ಒತ್ತಿದ ಕೂಡಲೇ ಹೇಳಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಮಾಡಿ. ಉಪಾಸನ ಹನುಮಾನ್ ಚಾಲೀಸ ಪ್ರತಿ ದಿವಸ 108 ಸಲ ಹನುಮಾನ್ ಚಾಲೀಸ ಅನ್ನೋದಿಲ್ಲ. ಅರ್ಥಾತ್ ಏನು ಅಂದ್ರೆ ಯಾವ್ದಾದ್ರೂ ಒಂದು ನಾವು ನೇಮಾವರದಲ್ಲಿ 3 ವರ್ಷ ಇದ್ವಿ, 3.5 ವರ್ಷ ಅಲ್ಲಿ ವಿಶ್ವನಾಥ್ ಪ್ರಕಾಶ ಬ್ರಹ್ಮಚಾರಿ ಅದಕ್ಕೆ ನಿಮ್ಗೆ ಹೇಗೆ ಆಶ್ಚರ್ಯ ಅನಿಸ್ಬೋದು. 4-4.5 ಫೂಟ್ ಆಗಲ್ಲ, ಒಂದು 6.5-7 ಫೂಟ್ ಉದ್ದಲ್ಲಿ ಖೋಲಾಗಿತ್ತು ರೂಮ್ನಾಗ. 9 ವರ್ಷ ಗಾಯತ್ರಿ ಜಪ ಹೇಗೆ ಮಾಡಿದ್ರು ಅಂದ್ರೆ ಅವರು 9 ವರ್ಷ ಸೂರ್ಯನ ನೋಡಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೋಗಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಿದ್ರು. ಸಂಧ್ಯಾ ವಂದನೆ ಮಾಡಿ 5-5:30 ಅವರು ಬಾಡಿ ಕಡೆ ಮಾಡಿಕೊಂಡು ಗಾಯತ್ರಿ ಜಪ ಮಾಡಿಕೊಂಡು ಕೂತರು ಅಂದ್ರೆ ಒಬ್ಬ ಅವ್ರ ಶಿಷ್ಯ ಅಥವಾ ಭಕ್ತಿದ್ದ. ಅವನ ತಟ್ಟಿ ಒಳಗ ಒಂದು ವಾಟಿಗೆ ಅಕ್ಕಿ, ಒಂದು ವಾಟಿಗೆ ಹಾಲು, ಒಂದು ಬಟ್ಟಲು ಸಕ್ಕರೆ, ಅವ್ನ ಸವಕಾಶಿ ಬಗಲ ತೆಗೆದು ಒಳಗಿಟ್ಟು ಬಗಲ ಹಾಕೊಂಡು ಹೋಗುದು. ಇವ್ರು ಸಂಜೆನ 7 ಗಂಟೆಗೆ ಅಂತ ಮತ್ತೆ ಹೋಗಿ ಸ್ನಾನ ಮಾಡಿ ಬಂದು ಅವ್ರ ಜೊತೆಗೆ ನಾವು 3.5 ವರ್ಷ ಇದ್ವಿ. ಮತ್ತೆ ಸ್ನಾನ ಮಾಡಿ ಬಂದು ಅದನ್ನು ಸಂಧ್ಯಾ ವಂದನೆ ಮಾಡಿ ಒಂದಿಷ್ಟು ಅನ್ನ ಮಾಡಿಕೊಂಡು ಹಾಲು ಸಕ್ಕರೆ ಅನ್ನ ಉಂಟು ಸ್ವಲ್ಪ ಅಡ್ಡಾಡಿ ಬಂದು 11 ಗಂಟೆಗೆ ಮಲ್ಕೊತಿದ್ರು. 4 ಗಂಟೆಗೆ 9 ವರ್ಷ ನಾ ಸೂರ್ಯ ನೋಡಿಲ್ಲ. ಅಂತೆ ಪಿರಿ 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 ಅಡ್ಡಾಡ್ತಿರುತ್ತೆ. ಜಪ ಮಾಡ್ಕೊಂಡು ಕೂತಿರ್ತಿ. ಯಾರು ಯಾಕಿದಿಲ್ಲ ಇಲ್ಲ ಅರ್ಥ ಹೊಂಟಿಲ್ಲ ಬರ್ರಿ ಇದು ನೋಡಿದ್ವಿ. ಇದು ಜಪ ಮಾಡ್ಕೊಂಡು ಕೂತಿರಿ, ಯಾಕೆ ನೀವು ನಾಮಸ್ಮರಣೆ ಬರೀ ಅಲ್ಲಿ ಹತ್ತಿರ ನಮ್ಮ 3,500 ಸಂಕಲ್ಪ ಮಾಡಿಸ್ಬಿಟ್ಟಾರ. ಹಿಂಗಾಗಿ ನಮ್ಮ ತಲೆ ಶಿಕ್ಷಣ ನಮ್ಮ ಊರಾಗ ಒಬ್ಬರು PM ದೇಶಪಾಂಡೆ ಇರುತ್ತೆ. ಖಾಲಿ ಕೂತಿರ್ತಿದ್ರು ಅರ್ಧ. ನಾ ಏನು ಅರ್ಧ ಖಾಲಿ ಕೂತಿರ್ತಿ ಜನ ಸ್ವಲ್ಪ ಜಪ ಮಾಡಿಲ್ಲ. ಎಷ್ಟು ಮಾಡ್ತೀನಿ ಅವ್ರು ದುಃಖಿಸಿದ್ರು. 5 ಮಾಲಿ ಮಾಡ್ತೀನಿ, 5 ಮಾಲಿ. ನಾನು ಇಡೀ ದಿವಸ ಏನು ಕೆಲಸ ಇಲ್ಲ ಬದುಸಿಲ್ಲ, 5 ಮಾಲಿ ಮಾಡಿದ್ವಿ. ಒಂದು 5,000 ಜಪ ಮಾಡ್ತಾ ದಿನ. 5,000 ಯಾರು ಕೊಂದಿದ್ದೀನಿ ಅಂತ
ಹಂಗೆ ಅದರ ಪರಿಸ್ಥಿತಿ. ಹೇಳ್ರಿ, ಹೇಳುದು ಹೇಳಿ ವೈಶ್ವರ ಹೇಳಿದ್ರಿ, ಯಾರು ಮಾಡ್ಬೇಕ್ರಿ? ಸರಿ ಸರಿ, ಇದು ಪ್ರಪಂಚನ ಪುರುಷಾರ್ಥ. ನಾವು ಪ್ರಪಂಚ ಮಾಡ್ಲಿಕ್ಕೆ ಹುಟ್ಟಿ ಬಂದಿವೆ. ಪ್ರಪಂಚ ಮಾಡುವುದಾಗಿದ್ರೆ ದನ ಕರ ನಾಯಿ ಕತ್ತಿ ಹಂದಿಯಾಗಿ ಹುಟ್ಟಿ ಬಂದಿದ್ರು ಪ್ರಪಂಚ. ಮತ್ತೆ ಈ ಮನುಷ್ಯರು ನೆನಪಬೇಕು. ಮನುಷ್ಯರು ಬಂದಿರೋದು ಕೇವಲ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಿ. ಗರ್ಭೋಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಉಪನಿಷತ್ನಾಗ ಹೇಳ್ತಾರೆ, ನಾವೆಲ್ಲರೂ ನಮ್ಮ ತಾಯಿ ಗರ್ಭವಾಗಿ ಇರಬೇಕಾದ ಗರ್ಭವಾಸದ ದುಃಖ ಇಲ್ಲ ಅನೇಕ ಜನ್ಮಗಳಲ್ಲಿ ಅನುಭವಿಸಿರೋ ದುಃಖದ್ದೆಲ್ಲ ಅವಾಗ ನೆನಪಿರ್ತದೆ. ಹೀಗಾಗಿ ನಾವು ಒಳಗೆ ಮಧ್ಯಾಡ್ತಿರ್ತೀವಿ. ಅವಾಗ ನಾವು ಭಗವಂತ ಪ್ರಾರ್ಥನಾ ಮಾಡಿದ್ವಿ, ಭಗವಂತ ಇದು ಒಂದು ಸಲ ಈ ಗರ್ಭದೊಳಗಿಂದ ಹೊರಗೆ ಬಂದೆ ಅಂದ್ರೆ ತಿರುಗಿ ನಾ ಈ ಸಂಸಾರದಲ್ಲಿ ಬೀಳಾಗಿಲ್ಲ. ನಾವೆಲ್ಲರೂ ಆಣಿ ಮಾಡಿ ಬಂದಿವ್ರೆ. ಭಗವಂತ ನಿನ್ನ ಆಳೆಯಾಗಿ ಹೇಳ್ತೀನಿ ಏನು ಅಂದ್ರೆ, ನಾ ಈ ಗರ್ಭದಾಗಿಂದ ಹೊರಗೆ ಬಂದೆ ಅಂದ್ರೆ ನಾನು ನಿನ್ನ ಪ್ರಾಪ್ತಿಯ ಸಾಧನೆ ಬಿಟ್ಟು ಈ ಪ್ರಪಂಚದಲ್ಲಿ ನಾನು ಬೀಳೋದಿಲ್ಲ. ಹೊರಗೆ ಬಂದು ಕೂಡಲೇ ಕ್ಯಾ ಅಂತ ಅಡಿಕತ್ತೀವ್ರಿ. ತಾಯಿನ ಏನ್ ಮಾಡಿದ್ರು, ಜೇನು ತುಪ್ಪ ನೆಕ್ಸಿದ್ರು ನೋಡ್ರಿ, ಅದ್ರಲ್ಲಿ ಏನ್ ರುಚಿ ಹತ್ತಿ ಹೇಳ್ತೀನಿ ನಿಮಗೆ. ಆ ಸಣ್ಣ ಹುಡುಕಾಗಿ ಏನ್ ಕೊಟ್ಟು ಬಾಯಿಗೆ ಹಾಕೋದು, ಅದು ಇವತ್ತಿನ ತನಕ ಬಿಡ್ಬಾರ್ದು. ಶುಕಾಚಾರ್ಯರು ಶುಕ ಮಹರ್ಷಿಗಳ 16 ವರ್ಷ ತಾಯಿ ಹೊಟ್ಟೆಯಾಗಿದೆ. ವ್ಯಾಸ ದಿನ ಶುಕ ನಿಮ್ಮ ಅಮ್ಮಗೆ ಎಷ್ಟು ತ್ರಾಸ ಆಗ್ತದೆ, ಹೊರಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಹೊರಗೆ ಬಂದ್ರೆ ಸಂಸಾರ ಬಿಡ್ತೀನಿ, ಅದಕ್ಕೆ ಬರಂಗಿಲ್ಲ. ನೋಡ್ರಿ ಅವ್ರ ಸಂಸಾರಕ್ಕೆ ಕೇಳಿದ್ರು. ನಾವು ಅದ್ರಿಗೆ ಫೋಟೋ ನಮ್ಮ ಕಡೆ ಫೋಟೋ ತಕ್ಕಿ ಏನ್ ನೋಡಿ ಅಡ್ಡಿಲ್ಲ ಅನ್ನುವಂಥ ಪರಿಸ್ಥಿತಿ ಅದು ಹೇಳಿ. ಆ ಹುಡುಗರು ಫೋಟೋ ತಂದಿರ್ತಾವ, 2 ಕಿಶನ್ ಕಿಶನ್ ಅಂತ ಏನ್ ಅನ್ಬೇಕು, ಏನಿಲ್ಲ, ಯಾವ ಲಕ್ಷಣ ನೋಡಿಲ್ಲ ಅವ್ರು ಚಲೋ ಅದ ಇಲ್ಲ. ಆ ಹುಡುಗಿಯರ ಫೋಟೋ ತಂದಿರ್ತಾರೆ, ಅವ್ರು ಹಿಂಗೆ ಕೂದ ಹಿಂಗೆ. ನಾ ಯಾರಿಗೋ ಒಬ್ಬರಿಗೆ ನಿಮ್ಮ ಹುಡುಗರ ಹುಡುಗರ ಜೊತೆಗೆ ಮದುವೆ ಮಾಡ್ತಿರೋ ಅಕ್ಕಿ ಜೊತೆಗೆ ಎಷ್ಟು ಉತ್ಸಾಹ, ಎಷ್ಟು ಇದು 16 ವರ್ಷ ತಾಯಿ ಹೊಟ್ಟೆ. ಕೊನೆಗೆ ಬಂದ್ರೆ ಹೊರಗೆ ಆಣಿ ಮಾಡಿಸ್ಕೊಂಡು ಬಂದ್ರು ವ್ಯಾಸನ ಕಡೆಯಿಂದ. ನಾರಾಯಣ ಆಣೆಯಾಗಿ ನಾನು ನಿನ್ನ ಮನೆಯಾಗಿ ಇಟ್ಕೊಳ್ಳೋದು, ಹೊರಗೆ ಬಾರಪ್ಪ ಅಂದಾಗ ಬಂದ್ರು. ಭಾಗವತ್ಕಾಲ ಬರೀತಾರೆ, ಯಂ ಪ್ರಭುರ ಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಮಾಜುಹಾವ ಪುತ್ರೇತಿ ತನ್ಮಯತೆಯ ತರವೋ ದಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನ ಗೋಸ್ಮಿ. ಯಂ ಪ್ರವ್ರಜಂತ ಮನುಪೇತ ಅಪೇತ ಕೃತ್ಯಂ. ಯಾವ ಸಂಸ್ಕಾರವೂ ಇಲ್ಲ, ಹೇಗೆ ಹುಟ್ಟಿ ಬಂದಿದ್ರು ಹಂಗ ಬಿಟ್ಟು. ಅವಾಗ ವ್ಯಾಸರು ಏನ್ ಮಾಡಿದ್ರು ಅಂದ್ರೆ, ತಮ್ಮ ಶಿಷ್ಯರಿಗೆ ಚತುಶ್ಲೋಕಿ ಭಾಗವತ್ ಕಲಿಸಿ. ಆ ಭಾಗವತ ಅದ್ಭುತ ಅಧ್ಯಾಯ ನೀವು ಎಲ್ಲಿದ್ರು ಬರ್ತಾರೆ. ಮತ್ತೆ ಬಂದರು, ಆ ಭಾಗವತ ಕೇಳಿ ಬಂದರು, ನನಗೆ ಭಾಗವತ್ ಹೇಳಿಸ್ಬೇಕು. ಅವ್ರಿಗೆ ಭಾಗವತ್ ಹೇಳಿ. ಪರೀಕ್ಷಿತ ರಾಜಾಗ ಹಾವು ಕಡಿತು, ತಕ್ಷಕ ಅನ್ನೋದು. ಅವನಿಗೆ ಹಾವು ಕರೆದು 7ನೇ ದಿವಸ ಅವನು ಮರಳಾದ ಅದಕ್ಕೆ ಬಹಳ ದುಃಖ ಆಗ್ತದೆ. ಅವಾಗ ಅವ್ನು ಪ್ರಾರ್ಥನೆ ಮಾಡಿದ, ಭಗವಂತ ಇದು ಬರೀ 7 ದಿವಸದ ಹೆಂಗಾದ್ರೂ ಉದ್ಧಾರ. ಭಗವಂತ ಶುಕ ಮಹರ್ಷಿಗಳು ಎಲ್ಲ ಮಾಡಿದ. ಶುಕ ಮಹರ್ಷಿಗಳು ಬರ್ತಾರೆ, ನಗ್ನ ಅವಸ್ಥೆ. ಬಂದ ಕೂಡಲೇ ನಮಸ್ಕಾರ ಮಾಡಿದ. ಹಳ್ಳಿಕತ್ತ ಯಾಕೆ ನಾನು 7ನೇ ದಿವಸ ಸಾಯ್ತೀನಿ, ಭಾಗ್ಯವಂತಿದ್ದೆ ಅಂತೆ. 7ನೇ ದಿವಸ ಸಾಯ್ತಿದ್ರೆ ಭಾಗ್ಯವಂತಿದ್ದೆ. ಅವಾಗ ಅವ್ರು ಹೇಳಿದಂತ, ಈ ಭೂಮಿ ಮೇಲೆ ಈ ಮೃತ್ಯು ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಜೀವಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ. ಅದು ಮತ್ತೆ ನೀವು 7 ದಿವಸ ಇರ್ತಿ ಅನ್ನೋದು ನಿಶ್ಚಿತದ ಅಂದ ಬಳಕ ಭಾಗ್ಯವಂತಿದ್ದಿ. ನಾನು ಭಾಗವತ್ ಹೇಳ್ತೀನಿ, 7 ದಿವಸದಲ್ಲಿ ಉದ್ಧಾರ ಆಗ್ತಿರ್ಬೋದು. ಹಂಗ ಈ ಹೊರಗಿನ ಪ್ರಪಂಚದಲ್ಲಿ ಸುಖ ಇದೆ. ಒಂದು ದಿವಸ ಗುರುದೇವರ 6ನೇ ಅವ್ರ ಜೊತೆಗೆ
ಒಬ್ಬರು ಗಣಪತರಾವ್ ಕಾರ್ಖಾನಿಸ್ ಅಂತಿದ್ದರು ಪುಣೆಯಲ್ಲಿ. ಅವರು ಆವಾಗಿನ ಕಾಲದಲ್ಲಿ ಪದ್ಮಭೂಷಣ ಪದವಿ ಇತ್ತವ್ರು. ಅವರು ಏನೋ ಒಂದು ಪುಸ್ತಕ ಓದಿ ಹಿಂಗೆ ಚೌಕಟ್ಟಿ ಕೈ ಹಿಡ್ಕೊಂಡು ಹೊರಗೆ ನೋಡ್ಕೊಂತ ಹಿಂದಿಲ್ಲ ಗುರುದೇವ್ रामदेव ಬಂದು ಬೆಲ್ ಚಪ್ಪರಿಸಿ, काका बाहेर काय पाहता, बाहेर घाण 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 आहे, आत कोपऱ्यापासून भगवंताचे नाम घ्या. ಹೊರಗೆ ಏನು ನೋಡ್ತೀವಿ, ಹೊರಗೆ ಬರೀ ಹೊರಸದ ಒಳಗೆ ಮೂಲ್ಯಾಕ ವಸ್ತ ಕೂತ್ಕೊಂಡು ಭಗವಂತನ ನಾಮ ಹೊರಗೆ ಬರೀ ಹೊಲಸದ. ಆದ್ದರಿಂದ ನಾವು ಬಹಳ ಮನಸ್ಸಿಗೆ ಸಂತೋಷ ಇದೆ. ಇನ್ನು ಬಹಳಷ್ಟು ನಾವು ಭಗವತ್ ಪರಾಯಣ ಆಗಬೇಕು. ನಾಮಸ್ಮರಣೆ, ಉಪಾಸನೆ ಮತ್ತು ಇದಕ್ಕೂ ಮುಖ್ಯವಾಗಿ ಹೇಳಬೇಕು ಅಂದರೆ ನಾನು ಅದು ಹೇಳಿ ವಿಷಯ, ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರದಲ್ಲಿ ನಿಂತುವ ಕೊನೆಗೆ ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರಿಗೆ ಅದರೊಳಗಿಂದ ವೈರಾಗ್ಯ ಬಂತು. ವೆಂಕಟಾಪುರದಲ್ಲಿ ತಪಶ್ಚರ್ಯ ಮಾಡಿದ್ರು, ಕಬ್ಬರ್ಪುರದಲ್ಲಿ ತಪಶ್ಚರ್ಯ ಮಾಡಿದ್ರು. ವೆಂಕಪ್ಪನ ಆಜ್ಞೆ ಆಯಿತು, ನನ್ನ ಸದ್ಗುರುಗಳಿಗೆ ಶರಣ ಹೋಗೋದು ಸಮಾಧಾನ ಆಗುವುದಿಲ್ಲ ಅಂದಾಗ ಉತ್ತರ ಭಾರತದಲ್ಲಿ ಅಡ್ಡಾಡಿ ಕೊನೆಗೆ ಇಂದೂರಲ್ಲಿ ಅವರಿಗೆ ಮಹಾರಾಜರು ಸಿಕ್ಕರು. ಮಹಾರಾಜರ ಆಜ್ಞೆಗನುಸಾರವಾಗಿ 2.5 ವರ್ಷ ನರ್ಮದಾ ತಟಾಕದಲ್ಲಿ ಸರ್ಪೇಶ್ವರ ದೇವಸ್ಥಾನದಲ್ಲಿ ತಪಶ್ಚರ್ಯ ನಾಮಸ್ಮರಣೆ ಮಾಡಿದರು. ಮುಂದೆ ಅವರಿಗೆ ಮಹಾರಾಜರ ಅನುಗ್ರಹ ಆಯಿತು, ಬ್ರಹ್ಮಾನಂದ ಹೆಸರಿಟ್ಟರು. ಆಮೇಲೆ ಅವರು ಒಂದಾವರೆಗೆ ಬಂದು ಬೆಳದಡಿಗೆ ಬಂದರು. 2 ವರ್ಷ ಉನ್ಮದಿ ಅವಸ್ಥಾದಲ್ಲಿದ್ದರು. ದಯವಿಟ್ಟು ಇನ್ನು 5 ನಿಮಿಷ, ಅದ್ರಿಗೆ 3 ಅಥವಾ 4 ನಿಮಿಷ ಇಷ್ಟೊಂದು ಹೇಳಬಾರ್ದು. ನಾನು ಕರೆಯಲ್ಲ, ಅದನ್ನು ಸಹಿತ ಏನೋ ಹೇಳ್ಕೊಂಡು ಬಂದೆ. ದಯವಿಟ್ಟು 3 ನಿಮಿಷ. ಆಮೇಲೆ ಅಲ್ಲಿ ಅವರು ತಮ್ಮ ಸಂಪೂರ್ಣ ಶಾಸ್ತ್ರವನ್ನು ಮಹಾರಾಜರ ಚರಣಗಳಲ್ಲಿ ಹಾಕಿ ಅವ್ರು ಹೇಳಿ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾಡಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅಂತ ತಿಳ್ಕೊಂಡು ಅವರು ಸಂಪೂರ್ಣ ನಾಮಸ್ಮರಣೆಗೆ ಶರಣಬಹುದು. ಅಂಥ ಬ್ರಹ್ಮಾನಂದ ಮಹಾರಾಜ ನಮ್ಮ ಎಲ್ಲ ಸಲುವಾಗಿಯೂ ಒಂದೇ ಒಂದು 2 ಪೇಜ್ನಲ್ಲಿ ಎಂಥ ಅದ್ಭುತ ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ಅಂದ್ರೆ ನಾವು ಪ್ರತಿ ದಿವಸ ಒಂದ್ಸಲ ಓದಬೇಕು. ಅದರೊಳಗಿಂದ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಮಗೆ ಏನಾಗ್ತದೆ ಅಂದರೆ ನಿಧಾನವಾಗಿ ನಮ್ಮ ಅಂತಃಕರಣದಲ್ಲಿ ಪರಿವರ್ತನೆ ಆಗ್ತದೆ. ಯಾವುದೋ ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಂತಂದರೆ ನಾವು ಅದನ್ನು ತಂದಿದ್ದೀವಿ, ಮುದ್ದಾಮ ಎಲ್ಲರಿಗೂ ಕೊಡಬೇಕು ಅಂತ. ಅದು ಬಹಳಷ್ಟು ಜನರು ದಿನ ಅನ್ಬೇಕು ಅನ್ನೋ ಕಳಕಳಿ ಅದ. ಆದ್ದರಿಂದ ಈಗ ಅಲ್ಲಿ ಪ್ರಸಾದದ ಜೊತೆಗೆ ಈಗ ಆರತಿ ಆಗ್ತಿರ್ತದೆ, ಇವೆಲ್ಲ ಪ್ರಸಾದ ತಗೊಳ್ಳಿ ಶುರು ಮಾಡಿ. ಪ್ರಸಾದದ ಜೊತೆಗೆ ಆ ಮೋಕ್ಷ ಪ್ರಾಪ್ತಿಯ ಗುಟ್ಟು ಯಾರು ಮುಂದೆ ಇಟ್ಕೊಂಡು ಕೂತಿರ್ತಾರೆ. ನೀವು ಕೈ ತೊಳ್ಕೊಂಡು ಬಂದು ಮನೆಗೆ ಹೋಗುವಾಗ ಎಲ್ಲರೂ ದಯವಿಟ್ಟು ಪಾಪ ಮೋಕ್ಷ ಪ್ರಾಪ್ತಿಯ ಗುಟ್ಟು ಅನ್ನುವಂಥ ಒಂದು ದಿವ್ಯವಾದ ಅಕ್ಷರಗಳನ್ನು ಶಬ್ದಗಳನ್ನು ಪ್ರತಿ ದಿವಸ ಒಂದು ಸಲ ಓದು ಪರಿಪಾಠವನ್ನು ಇಟ್ಟುಕೊಂಡು ಎಷ್ಟೊಂದು ನಮ್ಮ ಮನುಷ್ಯನಲ್ಲಿ ಅದರ ವಾಸ್ತವಿಕತೆ ಅರ್ಥ ಆಗ್ತದೆ. ಆದ್ದರಿಂದ ನಮ್ಮ ಕಳಕಳಿ ಇರೋದಾದ್ರೆ ಎಲ್ಲರೂ ಮೋಕ್ಷ ಪ್ರಾಪ್ತಿಯ ಗುಟ್ಟು ಓದಬೇಕು. ದಿನ ಮಹಾರಾಜರ ಚರಿತ್ರೆ ಓದಬೇಕು, ಪ್ರವಚನ ಓದಬೇಕು, ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು. ಸದಾ ದೇವಕಾರಿ ಜಿಧೇ ದೇಹ ಜಾತ, ಸದಾ ರಾಮನಾಮೇ ವದೇ ನಿತ್ಯವಾದ, ಸ್ವಧರ್ಮೇ ಚಿತಾಲೇ ಸದಾ ಉತ್ತಮಾತ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾತ ಅನ್ನೋ ಹಾಗೆ ನಿಜವಾಗಿಯೂ ನಮ್ಗೆ ಎಲ್ಲರಿಗೂ ಭಾಗ್ಯದ. ಮಹಾರಾಜರು ತಮ್ಮ ಮೇಲೆ ಎಲ್ಲರೂ ನಮ್ಮ ಪೂರ್ಣ ಅನುಗ್ರಹದ, ಶಂಕರಾಚಾರ್ಯರ ಪೂರ್ಣ ಆಶೀರ್ವಾದ ಅನುಗ್ರಹದ, ಮಾರುಕರಾಯರು ಅನುಗ್ರಹದ, ಅವರೆಲ್ಲರೂ ನಮಗೆ ಆಯುಷ್ಯ ಆರೋಗ್ಯೇಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮ್ಮ ಎಲ್ಲರಿಗೂ ಭಗವಂತನ ಭಕ್ತಿ, ನಾಮದ ಪ್ರೇಮ ಹಾಗೂ ಸದ್ಗುರುಗಳ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಟ್ಟು ಕೇಳಿ ನಾವು ಸದ್ಯ ಏನಾದರೂ ನಾವು ಸ್ವಲ್ಪ ಪ್ರಸಾರ ಮಾಡಿಕೊಂಡು ನಾವು ವೆಂಕಟಾಪುರ ಹೊರಟಿದ್ದೀವಿ. ಇವತ್ತು ಎಷ್ಟೊತ್ತಿದ್ರು ವೆಂಕಟಾಪುರಕ್ಕೆ ಹೋಗಿ ಮುಖ ಮಾಡಿ ನಾಳೆ ಮಾರುತಿ ಮಂದಿರದ ಸ್ವಲ್ಪ ಕೆಲಸದ ಕಟ್ಟಡದ್ದು ಅದು ಮುಗಿಸ್ಕೊಂಡು ನಾಳೆ ರಾತ್ರಿ ಮತ್ತೆ ಹೆಬ್ಬಳ್ಳಿಗೆ ಹೋಗ್ಬೇಕಾಗಿ. ಆದ್ದರಿಂದ ಇಷ್ಟೊತ್ತು ತನಕ ಮಾಡೋ ತನಕ ಆದದ್ದು ಅಷ್ಟು ಅನ್ನಪಾತ್ರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ದಿವಸ ಮಹಾರಾಜರು ಸಂಜಿನ ಫರಾಳ ಕೂತಿದ್ರು. ಬಹಳ ಮಂದಿ ಕೂತಿದ್ರು. ಮಹಾರಾಜರು ಏನೋ ಹೇಳ್ಕೊತ ಹೊಂಟರು, ಎಲ್ಲರೂ ಕೇಳ್ಕೊತ ಕೂತರು. ಮುಂಜಾನೆ 4 ಗಂಟೆ ಕಾಕರಾತಿಗೆ ಹಂಚಿ ಬಾರಿಸ್ತು. ಹಂಗೇನಾಗುವುದಿಲ್ಲ, ಯಾರು ಅದು ನಮ್ಗೆ ಏನು ಅನಿಸ್ತಂದ್ರೆ ಇಷ್ಟು ಮಂದಿ ನೀವು ಮುಂದೆ ಕೂತಾಗಿಲ್ಲ, ಇನ್ನೊಂದು ಹೇಳ್ಬೇಕು, ಇನ್ನೊಂದು ಹೇಳ್ಬೇಕನ್ನಿಸ್ತು.
ನಾನು ಏನು ಮಾಡಬೇಕು. ಅದೇ ರೀತಿಯಾಗಿ ಮುಕ್ತಿ ಸೆನ್ಸೇಷನ್ ಆಗ್ಲಿಕ್ಕೆ ಒಂದು ಕಾಲ್ಕೊಳ್ಳೋ ಹೊರತು ಸಮಾಧಾನ ಹಾಗೆ ನಮ್ಮ ಒಳಗಿದ್ದೆಲ್ಲ ಏನೋ ಮುಂದೆ ಹಾಕಿದ ಹೊರತು ಸಮಾಧಾನ ಆಗೋದಿಲ್ಲ. ಅದು ಸಹಿತ ನಾವು ಪೇಷನ್ಸ್ ನೋಡೋದಿಲ್ಲ ಯಾರು. ದಯವಿಟ್ಟು ಎಲ್ಲರೂ ಪ್ರಸಾದ ತಗೋಬೇಕಾಗಿ ವಿನಂತಿ. ಸದ್ಗುರುನಾಥ